ಗುಡುಗುತ್ತಿದೆ, ನಿನ್ನೆಯ ಸ್ತುತಿಯನ್ನು ಮಾಡುತ್ತಲೇ ಹರ್ಷದಿ ನಲಿಯುತ್ತಿದೆ. ಹಾಡಾಗಿ ಮನದಲ್ಲಿ ಗುನುಗುತ್ತಿದೆ, ನಿನ್ನೆಯ ಸ್ತುತಿಯನ್ನು ಮಾಡುತ್ತಲೇ ಹರ್ಷದಿ ನಲಿಯುತ್ತಿದೆ. ಗಂಟೆಯ ನಾದವು ನಿನ್ನಯ ವಾಕ್ಯವು ನನ್ನನ್ನು ಕರೆಯುತ್ತಿದೆ, ಗಂಟೆಯ ನಾದವು ನಿನ್ನಯ ವಾಕ್ಯವು ನನ್ನನ್ನು ಕರೆಯುತ್ತಿದೆ. ಜೈ 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 ಪಿತ ಜೈ 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 ಸುತ ಜೈ 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 ಜಗದೀಶ್ವರ ಜಗದೀಶ್ವರ ಜಗದೀಶ್ವರ. ಜೈ 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 ಪಿತ ಜೈ 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 ಸುತ ಜೈ 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 ಪರಮೇಶ್ವರ ಪರಮೇಶ್ವರ ಪರಮೇಶ್ವರ. ಜೈ 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 ಪಿತ ಜೈ 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 ಸುತ ಜೈ 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 ಜಗದೀಶ್ವರ. ಜೈ 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 ಪಿತ ಜೈ 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 ಸುತ ಜೈ 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 ಪರಮೇಶ್ವರ. ಸೃಷ್ಟಿ ಸೊಬಗೆಲ್ಲ ನಿನ್ನನ್ನು ನಮಿಸುತ್ತಿದೆ, ಮನದಲ್ಲಿ ಧನ್ಯತೆ ಹೂವಾಗಿ ನಲಿಯುತ್ತಾ ಅರಳುತ್ತಿದೆ. ಸೃಷ್ಟಿ ಸೊಬಗೆಲ್ಲ ನಿನ್ನನ್ನು ನಮಿಸುತ್ತಿದೆ, ಮನದಲ್ಲಿ ಧನ್ಯತೆ ಹೂವಾಗಿ ನಲಿಯುತ್ತಾ ಅರಳುತ್ತಿದೆ. ಪರಿಮಳ ಬೀರುವ ಸುಮಗಳ ನಡುವಲ್ಲಿ ಹಣತೆಯ ಬೆಳಗಿಸುವೆ, ಪರಿಮಳ ಬೀರುವ ಸುಮಗಳ ನಡುವಲ್ಲಿ ಹಣತೆಯ ಬೆಳಗಿಸುವೆ. ಜೈ 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 ಪಿತ ಜೈ 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 ಸುತ ಜೈ 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 ಜಗದೀಶ್ವರ ಜಗದೀಶ್ವರ ಜಗದೀಶ್ವರ. ಜೈ 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 ಪಿತ ಜೈ 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 ಸುತ ಜೈ 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 ಪರಮೇಶ್ವರ ಪರಮೇಶ್ವರ ಪರಮೇಶ್ವರ. ಜೈ 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 ಪಿತ ಜೈ 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 ಸುತ ಜೈ 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 ಜಗದೀಶ್ವರ. ಜೈ 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 ಪಿತ ಜೈ 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 ಸುತ ಜೈ 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 ಪರಮೇಶ್ವರ. ಧರ್ಮ ಕೇಂದ್ರದ ನೂತನ ಧರ್ಮಗುರುವಿನ ನೇಮಕ ಹಾಗೂ ಹೊಣೆಗಾರಿಕೆಯ ಪ್ರಧಾನ ವಿಧಿ. ಧರ್ಮ ಕೇಂದ್ರದ ಸೇವೆ ಹೊಣೆಗಾರಿಕೆಯನ್ನು ಹೊಸದಾಗಿ ನೇಮಕಗೊಂಡ ಧರ್ಮಗುರುಗಳು ವಹಿಸಿಕೊಳ್ಳುವ ಸಂದರ್ಭ ಹೆಚ್ಚು ಮಹತ್ವಪೂರ್ಣವಾದುದು. ಈ ಆಚರಣೆಯು ಅರ್ಥಪೂರ್ಣವಾಗಿರಬೇಕು. ಹೊಸ ಗುರುಗಳ ಪರಿಚಯದ ನಂತರ ಆ ಧರ್ಮ ಕೇಂದ್ರದ ದೈವಿ ಪ್ರಜೆಗಳು ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸಿ ಅವರಿಗೆ ಸೂಕ್ತವಾದ ಸಹಾಯವನ್ನು ನೀಡಬೇಕೆಂದು ಅವರಿಗಾಗಿ ಪ್ರಾರ್ಥಿಸಿ ಧರ್ಮ ಕೇಂದ್ರದ ಅಭಿವೃದ್ಧಿಗೋಸ್ಕರ ದುಡಿಯಲು ದೈವಿ ಪ್ರಜೆಗಳಿಗೆ ಆದೇಶ ನೀಡಲಾಗಿದೆ. ಈ ಆಚರಣೆಯು ಹೊಸ ಧರ್ಮ ಕೇಂದ್ರದ ಗುರುಗಳ ಸೇವೆ ಮತ್ತು ಹೊಣೆಗಾರಿಕೆಯನ್ನು ಮನದಟ್ಟು ಮಾಡುತ್ತದೆ. ನೇಮಕಾತಿಯ ಪತ್ರದ ವಾಚನ. ದಯವಿಟ್ಟು ಕೂತ್ಕೊಳ್ಳಿ. Appointment as Mission Moderator of St. Anthony's Mass Center, Tarabanahalli, Silvepura. Greetings in the name of our Lord Jesus Christ. After prayerful consideration and in consultation with the concerned authorities, I am pleased to appoint you, Reverend Father Pradeep Kumar Z, as the mission moderator of the St. Anthony's Mass Center situated at Tarabanahalli, Silvepura, with effect from 19/10/2025. As a mission moderator, you are entrusted with the spiritual and pastoral care of the faithful in this Mass Center. Your responsibilities will include celebrating the Eucharist regularly, preaching the Word of God, visiting the faithful, and ensuring the smooth functioning and development of the faith community entrusted to your care. You are also expected to maintain good relations with the people, coordinate with the parishes to which this Mass Center surrounds, and ensure regular communication with the diocesan office when necessary. Please take charge of your new assignment in a spirit of service, humility, and pastoral dedication, in accordance with the norms of the Church and the guidance of the diocese.
wishing you God's abundant blessings in your new ministry. May the Holy Spirit guide and strengthen you as you carry out your pastoral responsibilities with love and zeal. With prayerful wishes and fraternal regards, yours in Christ, Archbishop of Bangalore, Peter Machado. ಈ ಸಂತ ಅಂತೋನಿಯ ಕಿರು ದೇವಾಲಯ ಧರ್ಮ ಕೇಂದ್ರದಲ್ಲಿ ಪ್ರಭು ಕ್ರಿಸ್ತರ ಪ್ರತಿನಿಧಿಯಾಗಿ ಫಾದರ್ ಪ್ರದೀಪ್ ರವರೇ ಸಕ್ರಿಯವಾಗಿ ಸೇವೆ ಸಲ್ಲಿಸಲು ನಾನು ನಿನ್ನ ಮಹಾಧರ್ಮಾಧ್ಯಕ್ಷರು ನಿನ್ನನ್ನು ಆಯ್ಕೆ ಮಾಡಿದ್ದೇನೆ. ದೇವರ ದಯೆಯಿಂದ ಮತ್ತು ಹಿರಿಯರ ಆದೇಶದಂತೆ ಇದುವರೆಗೆ ನಾನು ಈ ಹೊಣೆಗಾರಿಕೆಯನ್ನು ನಿಷ್ಠೆಯಿಂದ ನೆರವೇರಿಸಿಕೊಂಡು ಈ ದಿನವರೆಗೂ ನಾವು ಬಂದಿದ್ದೇವೆ. ಇಂದಿನಿಂದ ಈ ಸೇವಾ ಹೊಣೆಗಾರಿಕೆಯನ್ನು ನಿಮಗೆ ಹಸ್ತಾಂತರಿಸುವುದರಲ್ಲಿ ಅತ್ಯಂತ ಸಂತೋಷಪಡುತ್ತೇನೆ. ಈ ಯಾಜಕ ಸೇವೆಯ ಸಂಕೇತವಾಗಿ ಈ ಕೊರಳು ಪಟ್ಟಿಯನ್ನು ನಿಮಗೆ ತೊಡಿಸುತ್ತೇನೆ. ದಯವಿಟ್ಟು ನಿಂತ್ಕೊಳ್ಳಿ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತ ಕೃಪಾವರವು ದೇವರ ಪ್ರೀತಿಯು ಪವಿತ್ರಾತ್ಮರುನ್ನತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರೀತಿಯ ಫಾದರ್ ವಿನ್ಸೆಂಟ್ ರವರೇ, ಫಾದರ್ ಪ್ರದೀಪ್ ಹಾಗೂ ಫಾದರ್ ಜಾರ್ಜ್ ರವರೇ, ಪ್ರೀತಿಯ ಸಿಸ್ಟರ್ಸ್ ಹಾಗೂ ನನ್ನ ಭಕ್ತಾದಿಗಳೇ, ಭಾಳ ಸಂತೋಷದಿಂದ ನಾವು ಇವತ್ತು ನೆರೆದಿದ್ದೇವೆ. ಮತ್ತು ಈ ಸಂತೋಷದಲ್ಲಿ ಈ ಕಿರು ದೇವಾಲಯವನ್ನು, ಸಂತಂತೋನಿಯ ಕಿರು ದೇವಾಲಯವನ್ನು ಈಗಿನ ತನಕ ನಮ್ಮ ಫಾದರ್ ವಿನ್ಸೆಂಟ್ ರವರು ಸಿಲುಬೆಪುರ ಊರಿನ ಗುರುಗಳು ಇಲ್ಲಿ ಬಂದು ಸೇವೆ ಸಲ್ಲಿಸಿದರು. ಆದರೆ ಇಂದಿನಿಂದ ಇಲ್ಲಿ ಶಾಶ್ವತ ಒಬ್ಬ ಗುರುಗಳು ನಾನು ಕೊಡ್ತಾ ಇದ್ದೇನೆ ಮತ್ತು ಇಲ್ಲೇ ಇದ್ದು ನಿಮ್ಮ ಸೇವೆ ಸಲ್ಲಿಸಲು ಮತ್ತು ಮುಂದಿನ ಪ್ರಗತಿ, ಮುಂದಿನ ಜವಾಬ್ದಾರಿ ವಹಿಸ್ಕೊಳ್ಳಿಕ್ಕೆ ಅವರು ಇಲ್ಲಿ ಇದ್ದಾರೆ. ಫಾದರ್ ಪ್ರದೀಪ್ ಹೆಸರು ನಾನು ಅವರಿಗೆ ಪರದೀಪ ಅಂತೇನೆ. ದೀಪ ಅಂದರೆ ನಿಮ್ಗೆ ಗೊತ್ತಿದೆ, ಯಾವಾಗಲೂ ಒಂದು ಪ್ರಕಾಶ ಕೊಡುವಂಥ ಮನುಷ್ಯರು. ಆತ ತನಗಲ್ಲ, ಅದರ ಪರರಿಗೆ, ಅದಕ್ಕಾಗಿ ಪರದೀಪ ಅಥವಾ ಪ್ರದೀಪ್ ಎಂದು ನಾವು ಅವರಿಗೆ ಕರೀತೇವೆ. ಮತ್ತು ಸಂತೋಷದಿಂದ ಇಂದಿನಿಂದ ಈ ಕಿರು ದೇವಾಲಯವನ್ನು ಕ್ರಮೇಣ ನಾವು ಬಹುಶಃ ಒಂದು ಧರ್ಮ ಕೇಂದ್ರವನ್ನು ಸ್ಥಾಪಿಸಲಿಕ್ಕೆ ಪ್ರಯತ್ನ ಪಡಿಸುವೆವು. ಮತ್ತು ಇದಕ್ಕೆ ನಾವಷ್ಟೇ ಅಲ್ಲದೆ ನಿಮ್ಮ ಹಸ್ತ ಕೂಡ, ನಿಮ್ಮ ಸಹಾಯ ಸಹಕಾರ ಕೂಡ ಫಾದರಿಗೆ ಬೇಕಾಗಿದೆ. ಅವರು ಒಳ್ಳೆಯ ಮನಸ್ಸಿನಿಂದ, ಅವರು ಚಾರಿತ್ರಿಕವಾಗಿ ಇಂದಿನಿಂದ ಇದು ಒಂದು ಧರ್ಮ ಕೇಂದ್ರ ಶುರು ಮಾಡಲಿಕ್ಕೆ ಒಂದು ಸ್ಥಾಪನೆ ಅಥವಾ ಒಂದು ಪ್ರೇರಣೆ ಅವರು ಕೊಡ್ತಾ ಇದ್ದಾರೆ. ಅವರಿಗೋಸ್ಕರ ಮತ್ತು ಇಲ್ಲಿದ್ದಂಥ ಎಲ್ಲ ಭಕ್ತಾದಿಗಳಿಗೋಸ್ಕರ ವಿಶೇಷವಾಗಿ ನಾವು ಇವತ್ತಿನ ಪೂಜೆಯಲ್ಲಿ ನಾವು ಪ್ರಾರ್ಥಿಸೋಣ. ಸಹೋದರ ಸಹೋದರಿಯರೇ, ಈ ಪವಿತ್ರ ರಹಸ್ಯಗಳನ್ನು ಆಚರಿಸಲು ನಾವು ಯೋಗ್ಯರಾಗುವಂತೆ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ವಿವೇಚಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರಲ್ಲಿ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪ್ರಭು ದಯ ತೋರಿಸಿ
ತೋರಿ ಪ್ರಭು ದಯ ತೋರಿ ಪ್ರಭು ದಯ ತೋರಿ ಪ್ರಭು ದಯ ತೋರಿ ಕ್ರಿಸ್ತರೇ ದಯೆ ತೋರಿ ಕ್ರಿಸ್ತರೇ ದಯೆ ತೋರಿ ಕ್ರಿಸ್ತರೇ ದಯೆ ತೋರಿ ಕ್ರಿಸ್ತರೇ ದಯೆ ತೋರಿ ಪ್ರಭು ದಯ ತೋರಿ ಪ್ರಭು ದಯೆ ತೋರಿ ಪ್ರಭು ದಯೆ ತೋರಿ ಪ್ರಭು ದಯೆ ತೋರಿ ಪ್ರಭು ದಯೆ ತೋರಿ ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ 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 ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ 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 ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ 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 ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ 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 ಸ್ವರ್ಗದ ರಾಜರೇ ಸರ್ವಶಕ್ತ ದೇವ ಪಿತನೇ ನಾವು ನಿಮ್ಮನ್ನು ಸ್ತುತಿಸುತ್ತೇವೆ ಭಜಿಸುತ್ತೇವೆ ಆರಾಧಿಸಿ ಮಹಿಮೆ ಪಡಿಸುತ್ತೇವೆ ನಿಮ್ಮ ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸುತ್ತೇವೆ ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ 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 ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ 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 ಪ್ರಭು ಯೇಸು ಕ್ರಿಸ್ತರೇ ಏಕೈಕ ಪುತ್ರರೇ ಪ್ರಭು ದೇವರೇ ದೇವರ ಕುರಿಮರಿಯೇ ಪಿತನ ಪುತ್ರರೇ ಲೋಕದ ಪಾಪಗಳನ್ನು ಪರಿಹರಿಸುವವರೇ ನಮಗೆ ದಯೆ ತೋರಿ ಲೋಕದ ಪಾಪಗಳನ್ನು ಪರಿಹರಿಸುವವರೇ ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ ಪಿತನ ಬಲಗಡೆ ಆಸೀನರಾಗಿರೋ ಪ್ರಭುವೇ ದಯೆ ತೋರಿ ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು ಪ್ರಭು ಮಹೋನ್ನತರು ಯೇಸು ಕ್ರಿಸ್ತರೇ ಪವಿತ್ರಾತ್ಮರೊಡನೆ ದೇವ ಪಿತನ ಮಹಿಮೆಯಲ್ಲಿ ಇರುವವರು ನೀವು 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 ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ 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 ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ 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 ಶಾಂತಿ
ಮನಸ್ಕರಿಗೆ ಶಾಂತಿ 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 ಶಾಂತಿ. ಆಮೆನ್. ಆಮೆನ್. ಪ್ರಾರ್ಥಿಸೋಣ. ಸರ್ವಶಕ್ತ ಜೀವಿಸುವ ದೇವರೇ, ನಮ್ಮ ಚಿತ್ತವು ಸದಾ ನಿಮ್ಮ ಚಿತ್ತಕ್ಕೆ ಅನುಗುಣವಾಗಿರುವಂತೆ ಅನುಗ್ರಹಿಸಿರಿ. ಹೀಗೆ ನಾವು ನಿಮ್ಮ ದಿವ್ಯ ಮಹತ್ವಕ್ಕೆ ಪ್ರಾಮಾಣಿಕ ಹೃದಯದಿಂದ ಸೇವೆ ಸಲ್ಲಿಸುವಂತಾಗಲಿ. ನಿಮ್ಮೊಂದಿಗೆ ಪವಿತ್ರ ಆತ್ಮೈಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರಾಗಿ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಮೊದಲನೆಯ ವಾಚನ. ಮೋಶೆ ತನ್ನ ಕೈಗಳನ್ನು ಮೇಲಕ್ಕೆ ಎತ್ತಿರುವಾಗಲೆಲ್ಲ ಇಸ್ರಾಯೇಲರು ಜಯಶೀಲರಾಗುತ್ತಿದ್ದರು. ವಿಮೋಚನಾ ಕಾಂಡದಿಂದ ವಾಚನ. ಅಮಾಲೇಕ್ಯರು ರೆಫೀದಿಮಿನಲ್ಲಿ ಇಸ್ರಾಯೇಲರ ಮೇಲೆ ಯುದ್ಧ ಮಾಡುವುದಕ್ಕೆ ಬಂದರು. ಮೋಶೆ ಯೆಹೋಶುವನಿಗೆ, ನೀನು ಯೋಧರನ್ನು ಆರಿಸಿಕೊಂಡು ನಾಳೆ ನಮ್ಮ ಪರವಾಗಿ ಹೊರಟು ಅಮಾಲೇಕ್ಯರೊಡನೆ ಯುದ್ಧ ಮಾಡು. ನಾನು ದೇವರ ದಂಡವನ್ನು ಕೈಯಲ್ಲಿ ಹಿಡಿದುಕೊಂಡು ಗುಡ್ಡದ ತುದಿಯಲ್ಲಿ ನಿಂತುಕೊಳ್ಳುವೆನು ಎಂದು ಹೇಳಿದನು. ಮೋಶೆಯ ಅಪ್ಪಣೆಯ ಮೇರೆಗೆ ಯೆಹೋಶುವನು ಅಮಾಲೇಕ್ಯರ ಸಂಗಡ ಯುದ್ಧ ಮಾಡಲು ಹೊರಟನು. ಮೋಶೆ, ಆರೋನ ಹಾಗೂ ಹೂರ ಈ ಮೂವರು ಗುಡ್ಡದ ತುದಿಗೆ ಏರಿದರು. ಮೋಶೆ ತನ್ನ ಕೈಗಳನ್ನು ಮೇಲಕ್ಕೆ ಎತ್ತಿರುವಾಗಲೆಲ್ಲ ಇಸ್ರಾಯೇಲರು ಜಯಶೀಲರಾಗುತ್ತಿದ್ದರು. ಇಳಿಸುವಾಗಲೆಲ್ಲ ಅಮಾಲೇಕ್ಯರು ಜಯಶೀಲರಾಗುತ್ತಿದ್ದರು. ಹೀಗಿರಲು ಮೋಶೆಯ ಕೈಗಳು ಆಯಾಸಗೊಳ್ಳುತ್ತಿದ್ದುದರಿಂದ ಆರೋನ ಮತ್ತು ಹೂರನು ಒಂದು ಕಲ್ಲನ್ನು ತಂದಿಟ್ಟು ಅದರ ಮೇಲೆ ಮೋಶೆಯನ್ನು ಕುಳ್ಳಿರಿಸಿದರು. ಅಲ್ಲದೆ ಬಲಗಡೆ ಒಬ್ಬನು ಎಡಗಡೆ ಒಬ್ಬನು ನಿಂತು ಅವನ ಕೈಗಳಿಗೆ ಆಧಾರ ಕೊಟ್ಟರು. ಈ ರೀತಿಯಾಗಿ ಅವನ ಕೈಗಳು ಹೊತ್ತು ಮುಳುಗುವ ತನಕ ಇಳಿಯದೆ ನಿಂತೇ ಇರುವಂತೆ ಮಾಡಿದರು. ಹೀಗೆ ಯೆಹೋಶುವನು ಅಮಾಲೇಕ್ಯರ ಯೋಧರನ್ನು ಕತ್ತಿಗೆ ತುತ್ತಾಗಿಸಿ ಅವರನ್ನು ಸೋಲಿಸಿದನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ನನಗೊತ್ತಾಸೆ ಪ್ರಭುವಿನಿಂದ, ಭೂಮ್ಯಾಕಾಶ ಸೃಜಿಸಿದವನಿಂದ. ನನಗೊತ್ತಾಸೆ ಪ್ರಭುವಿನಿಂದ, ಭೂಮ್ಯಾಕಾಶ ಸೃಜಿಸಿದವನಿಂದ. ನನಗೊತ್ತಾಸೆ ಪ್ರಭುವಿನಿಂದ, ಭೂಮ್ಯಾಕಾಶ ಸೃಜಿಸಿದವನಿಂದ. ನನಗೊತ್ತಾಸೆ ಪ್ರಭುವಿನಿಂದ, ಭೂಮ್ಯಾಕಾಶ ಸೃಜಿಸಿದವನಿಂದ. ಕಣ್ಣೆತ್ತಿ ನಾ ನೋಡುವೆ ಪರ್ವತದತ್ತ, ಕೇಳುವೆ ನನಗೆ ಒತ್ತಾಸೆ ಎತ್ತಣಿಂದ. ನನಗೆ ಒತ್ತಾಸೆ ಪ್ರಭುವಿನಿಂದ, ಭೂಮ್ಯಾಕಾಶ
ಒತ್ತಾಸೆ ಪ್ರಭುವಿನಿಂದ ಭೂಮ್ಯಾಕಾಶ ಸೃಜಿಸಿದವನಿಂದ ನನಗೊತ್ತಾಸೆ ಪ್ರಭುವಿನಿಂದ ಭೂಮ್ಯಾಕಾಶ ಸೃಜಿಸಿದವನಿಂದ ನಿನ್ನ ಕಾಲಿಡವದಂತೆ ನೋಡುವನಾದ ತೂಕಡಿಸಲಾರನು ನಿನ್ನ ಕಾಯುವಾತ ಹೀಗೋ ಇಸ್ರಾಯೇಲನ್ನು ಕಾಯುವಾತನು ನಿದ್ರಿಸಲಾರನು ತೂಕಡಿಸಲಾರನು ನನಗೊತ್ತಾಸೆ ಪ್ರಭುವಿನಿಂದ ಭೂಮ್ಯಾಕಾಶ ಸೃಜಿಸಿದವನಿಂದ ನನಗೊತ್ತಾಸೆ ಪ್ರಭುವಿನಿಂದ ಭೂಮ್ಯಾಕಾಶ ಸೃಜಿಸಿದವನಿಂದ ಸಂತ ಪೌಲರು ತಿಮೋತಿಯನಿಗೆ ಬರೆದ 2ನೆಯ ಪತ್ರದಿಂದ ಇಂದಿನ 2ನೆಯ ವಾಚನ. ಅತಿ ಪ್ರಿಯನೇ, ನೀನಾದರೂ ನಿನಗೆ ಬೋಧಿಸಲಾಗಿರುವ ಹಾಗೂ ನೀನು ದೃಢವಾಗಿ ನಂಬಿರುವ ಸತ್ಯಗಳನ್ನು ಅನುಸರಿಸು. ನಿನ್ನ ಬೋಧಕರು ಯಾರೆಂದು ನಿನಗೆ ಗೊತ್ತಿದೆ. ಚಿಕ್ಕಂದಿನಿಂದಲೇ ನೀನು ಪವಿತ್ರ ಗ್ರಂಥವನ್ನು ಪರಿಚಯ ಮಾಡಿಕೊಂಡಿರುವೆ. ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುವುದರ ಮೂಲಕ ಜೀವೋದ್ಧಾರವನ್ನು ಪಡೆಯಬಹುದೆಂಬ ಜ್ಞಾನವು ಲಭಿಸುವುದು. ಆ ಪವಿತ್ರ ಗ್ರಂಥದಿಂದಲೇ. ಪವಿತ್ರ ಗ್ರಂಥ ದೈವ ಪ್ರೇರಣೆಯಿಂದ ರಚಿತವಾದುದು. ಆದ್ದರಿಂದ ಅದು ಪ್ರಬೋಧನೆಗೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಬೋಧೆಗೂ ಉಪಯುಕ್ತವಾಗಿದೆ. ಅದರ ಮೂಲಕ ದೈವ ಭಕ್ತರು, ಸಿದ್ಧರು, ಸಕಲ ಸತ್ಕಾರ್ಯಗಳಿಗೆ ಸನ್ನದ್ಧರು ಆಗಬಲ್ಲರು. ದೇವರ ಸಮಕ್ಷಮದಲ್ಲಿ ಮತ್ತು ಜೀವಿಸುವವರಿಗೂ ಸತ್ತವರಿಗೂ ನ್ಯಾಯ ತೀರ್ಪನ್ನು ಕೊಡಲು ಬರುವ ಯೇಸು ಕ್ರಿಸ್ತರ ಸಮಕ್ಷಮದಲ್ಲಿ ನಾನು ಅವರ ಪ್ರತ್ಯಕ್ಷತೆಯನ್ನು, ಸಾಮ್ರಾಜ್ಯವನ್ನು ಮುಂದಿಟ್ಟು ನಿಮಗೆ ಆಜ್ಞಾಪಿಸುವುದೇನೆಂದರೆ, ನೀನು ದೇವರ ವಾಕ್ಯವನ್ನು ಆಸಕ್ತಿಯಿಂದ ಕಾಲ ಅಕಾಲಗಳನ್ನು ಲೆಕ್ಕಿಸದೆ ಬೋಧಿಸು. ಸತ್ಯವನ್ನು ಮನೆಗಾಣಿಸು. ತಪ್ಪನ್ನು ತಿದ್ದು ಒಳ್ಳೆಯದನ್ನು ಪ್ರೋತ್ಸಾಹಿಸು. ತಾಳ್ಮೆಯನ್ನು ಕಳೆದುಕೊಳ್ಳದೆ ಉಪದೇಶ ಮಾಡು. ಪ್ರಭುವಿನ ವಾಕ್ಯ. ದೇವರೇ ಕೃತಜ್ಞತೆ ಸಲ್ಲಲಿ. Alleluia, 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 Alleluia. ನಾನೇ ಜಗಜ್ಯೋತಿ, ನನ್ನನ್ನು ಹಿಂಬಾಲಿಸುವವನು ಕತ್ತಲಲ್ಲಿ ನಡೆಯುವುದಿಲ್ಲ. ಜೀವದಾಯಕ ಜ್ಯೋತಿ ಅವನಲ್ಲಿರುತ್ತದೆ. ಅಲ್ಲೇಲೂಯಾ, Alleluia, 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 Alleluia. ಪ್ರಿಯರೇ, ಈಗ ಮಹಾಧರ್ಮಾಧ್ಯಕ್ಷರು ಹೊಸದಾಗಿ ಸೇವಾ ಸ್ಥಾನವನ್ನು ಸ್ವೀಕರಿಸಿದ ಯಾಜಕರಿಗೆ ಪವಿತ್ರ ಬೈಬಲ್ ಗ್ರಂಥವನ್ನು ನೀಡುವರು. ಪ್ರಿಯ ಫಾದರ್ ಪ್ರದೀಪ್ ರವರೇ, ಈ ನಮ್ಮ ಮಹಾಧರ್ಮಕ್ಷೇತ್ರದ ಹೆಸರಿನಲ್ಲಿ ನಾನು ಈ ಬೈಬಲ್ ಗ್ರಂಥ ಅಥವಾ ಶುಭ ಸಂದೇಶ ಗ್ರಂಥವನ್ನು ನಿನ್ನ ಹಸ್ತಗಳಲ್ಲಿಡುತ್ತೇನೆ. ದೇವರ ವಾಕ್ಯದಲ್ಲಿ ದೃಢ ವಿಶ್ವಾಸ
ಮತ್ತು ಭರವಸೆಯಿಂದ ಇದನ್ನು ಸ್ವೀಕರಿಸು. ಪ್ರೀತಿಯಿಂದ ದೇವರ ವಾಕ್ಯವನ್ನು ಸಾರಲು ನಿನ್ನ ಭರವಸೆಯನ್ನೇ ವಿನಿಯೋಗಿಸು. ಹಿತಕಾಲದಲ್ಲಿ ಮತ್ತು ಅಹಿತ ಕಾಲದಲ್ಲಿ ನಿರ್ಭಯರಾಗಿ ದೇವರ ವಾಕ್ಯವನ್ನು ಸಾರು ಮತ್ತು ಈ ಧರ್ಮ ಕೇಂದ್ರದ ದೈವಿ ಪ್ರಜೆಗಳ ದೇವರ ವಾಕ್ಯದಿಂದ ಘೋಷಿಸಲ್ಪಡಲಿ. ಅವರ ಆಧ್ಯಾತ್ಮಿಕ ಕ್ಷೇಮಾಭಿವೃದ್ಧಿಯೇ ನಿಮ್ಮ ಜೀವನಕ್ಕೆ ಸಂತೃಪ್ತಿಯನ್ನು ತರಲಿ. ಪ್ರತಿಕೂಲ ಸಂದರ್ಭಗಳಲ್ಲಿ ದೇವರ ವಾಕ್ಯವು ನಿನಗೆ ಬಲವೂ ಬೆಂಬಲವೂ ಆಗಿರಲಿ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯೂ ಇರಲಿ. ಸಂತ ಲೂಕರು ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ನಿರಾಶೆಯಾಗದೆ ನಿರಂತರವಾಗಿ ಪ್ರಾರ್ಥನೆ ಮಾಡಬೇಕು ಎಂಬುದನ್ನು ಕಲಿಸಿದರು. ಈ ಸಾಮತಿಯನ್ನು ಹೇಳಿದರು. ಒಂದು ನಗರದಲ್ಲಿ ಒಬ್ಬ ನ್ಯಾಯಾಧೀಶನಿದ್ದ. ಅವನು ದೇವರಿಗೂ ಭಯಪಡುತ್ತಿರಲಿಲ್ಲ, ಮಾನವನಿಗೂ ಲಕ್ಷ್ಯ ಕೊಡುತ್ತಿರಲಿಲ್ಲ. ಅದೇ ಊರಿನಲ್ಲಿ ಒಬ್ಬ ವಿಧವೆ ಇದ್ದಳು. ಅವಳು ಪದೇ ಪದೇ ಅವನ ಬಳಿಗೆ ಬಂದು, ನನ್ನ ವಿರುದ್ಧ ಅನ್ಯಾಯ ಮಾಡಿದ್ದಾನೆ, ನನಗೆ ನ್ಯಾಯ ದೊರಕಿಸಿಕೊಡಿ ಎಂದು ಕೇಳಿಕೊಳ್ಳುತ್ತಿದ್ದಳು. ಬಹುಕಾಲ ನ್ಯಾಯಾಧೀಶನು ಅವಳಿಗೆ ಕಿವಿಗೊಡಲೇ ಇಲ್ಲ. ಕೊನೆಗೆ ಅವನು, ನಾನು ದೇವರಿಗೆ ಹೆದರುವನಲ್ಲ, ಮಾನವನಿಗೂ ಲಕ್ಷ್ಯ ಕೊಡುವವನು ಅಲ್ಲ. ಇಷ್ಟಾದರೂ ಈ ವಿಧವೆಯ ಕಾಟವನ್ನು ತಪ್ಪಿಸಿಕೊಳ್ಳಲು ಈಕೆಗೆ ನ್ಯಾಯ ತೀರಿಸಿಬಿಡುತ್ತೇನೆ. ಇಲ್ಲವಾದರೆ ಈಕೆ ಪದೇ ಪದೇ ಬಂದು ನನ್ನ ತಲೆ ಕೆಡಿಸಿಬಿಟ್ಟಾಳು ಎಂದುಕೊಂಡ. ಅನಂತರ ಪ್ರಭು ಯೇಸು ಈ ನೀತಿಗೆಟ್ಟ ನ್ಯಾಯಾಧೀಶನ ಹೇಳಿಕೊಂಡ ಮಾತುಗಳನ್ನು ಕೇಳಿದಿರಲ್ಲವೇ? ಹೀಗಿರುವಲ್ಲಿ ದೇವರು ತಾವಾಗಿ ಆಯ್ಕೆ ಮಾಡಿಕೊಂಡ ಜನರು ಹಗಲು ರಾತ್ರಿ ತಮಗೆ ಮೊರೆ ಇಡುವಾಗ ನ್ಯಾಯ ತೀರಿಸದೆ ಹೋಗುವವರೇ? ತಡ ಮಾಡಿಯರೆ ಶೀಘ್ರವಾಗಿ ಅವರಿಗೆ ನ್ಯಾಯ ದೊರಕಿಸಿ ಕೊಡುವರೆಂದು ನಿಮಗೆ ಹೇಳುತ್ತೇನೆ. ಇಷ್ಟಾದರೂ ನರಪುತ್ರನು ಬರುವಾಗ ಜಗತ್ತಿನಲ್ಲಿ ವಿಶ್ವಾಸ ಇರುವುದನ್ನು ಕಾಣುವನು ಎಂದರು. ಜಯ ಜಯವಾಗಲಿ ಕ್ರಿಸ್ತರೇ ನಿಮಗೆ, ಜಯ ಜಯವಾಗಲಿ ಕ್ರಿಸ್ತರೇ ನಿಮಗೆ. ಪ್ರಭು ಕ್ರಿಸ್ತರಲ್ಲಿ ನನ್ನ ಗುರುಮಿತ್ರರೇ, ಕನ್ಯಾಸ್ತ್ರೀಯವರೇ ಹಾಗೂ ನನ್ನ ಪ್ರೀತಿಯ ಭಕ್ತಾದಿಗಳೇ, ಭಾಳ ಸಂತೋಷದ ದಿವಸ. ನಮ್ಮ ತರಬನಹಳ್ಳಿಗೆ ಒಂದು ಚಾರಿತ್ರಿಕ ದಿವಸ ಅಂದ್ಕೊಂಡು ನಾನು ಹೇಳಿದ್ದೇನೆ. ಈಗಿನ ಒಂದು ಗುರುಗಳು ನಿಮ್ಮ ಸೇವೆಗೋಸ್ಕರ ಇಲ್ಲಿ ಇರುವರು ಮತ್ತು ಆ ಗುರುಗಳು ನಿಮ್ಮ ತಂದೆ ಹಾಗೆ ನೀವು ಕೂಡ ಅವರನ್ನು ಒಂದು ರೀತಿಯಲ್ಲಿ ಸನ್ಮಾನ, ಗೌರವ ಹಾಗೂ ಅವರು ಹೇಳಿದಂಥ ಮಾತುಗಳನ್ನು ಕೇಳಿಕೊಂಡು ಇಲ್ಲಿಯ ಧರ್ಮ ಕೆಲಸವನ್ನು ಮುಂದುವರಿಸಬೇಕು. ಇವತ್ತು ನನಗೆ ಭಾಳ ಸಂತೋಷ. ಭಾನುವಾರ ದಿವಸ ನಾನು ಯಾವಾಗಲೂ ಹೇಳುವುದು ಯೇಸು ಕ್ರಿಸ್ತರಿಗೆ ಮೀಸಲಿಟ್ಟ ದಿವಸ. ಪ್ರತಿ ಭಾನುವಾರ ಕ್ರೈಸ್ತ ಬಾಂಧವರಿಗೆ ಒಂದು ಮಿನಿ ಈಸ್ಟರ್ ಅಂತೀವಿ. ಅಂದರೆ ಒಂದು ಚಿಕ್ಕ
ಈಸ್ಟರ್ ಹಬ್ಬ ಹಾಗೆ, ಪಾಸ್ಕಾ ಹಬ್ಬದ ಹಾಗೆ ಯೇಸು ಕ್ರಿಸ್ತರ ಪುನರುತ್ಥಾನದ ದಿವಸವನ್ನು ನಾವು ಪ್ರತಿ ಭಾನುವಾರ ಆಚರಿಸುತ್ತೇವೆ. ಅದೇ ರೀತಿಯಲ್ಲಿ ಭಾನುವಾರ ದಿವಸ ನಮ್ಮ ಕುಟುಂಬದ ದಿವಸ. ನಾವು ಕ್ರೈಸ್ತ ಬಾಂಧವರು ಒಂದು ರೀತಿಯಲ್ಲಿ ಭಾಗ್ಯವಂತರು. ಯಾಕಂದರೆ ನಮ್ಮ ಹೆಸರಿನಲ್ಲಿ ಇಡೀ ಜಗತ್ತಿಗೆ ಭಾನುವಾರ ದಿವಸ ಅವ್ರ ಮನೆಯಲ್ಲಿರಲಿಕ್ಕೆ, ಕುಟುಂಬದಲ್ಲಿರಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದ ಹಾಗೆ ನಮಗೂ ಕೂಡ ಅದು ಕುಟುಂಬದ ದಿವಸ. ಭಾನುವಾರ ದಿವಸ ನಮ್ಮ ಕ್ರೈಸ್ತ ಸಮುದಾಯದ ದಿವಸ. ಕ್ರೈಸ್ತ ಸಮುದಾಯದ ದಿವಸ ನಾವು ದೇವಾಲಯಕ್ಕೆ ಬರುತ್ತೇವೆ. ಆಗಾಗ ನಮ್ಮ ಮಕ್ಕಳ ಧರ್ಮೋಪದೇಶ ಮಾಡ್ತೇವೆ, ನಮ್ಮ ಮೀಟಿಂಗ್, ನಮ್ಮ ಒಳ್ಳೆಯ ಕೆಲಸ ಮಾಡ್ತೇವೆ, ಇತರರಿಗೆ ನಾವು ಭೇಟಿ ಕೊಡ್ತೇವೆ. ಮತ್ತು ಈ ರೀತಿಯಲ್ಲಿ ನಮ್ಮ ಕ್ರೈಸ್ತ ಧರ್ಮದ ಉಗಮದ ಒಂದು ಮೌಲ್ಯವನ್ನು ತೋರಿಸ್ಕೊಡುತ್ತೇವೆ. ಅದು ನಮ್ಮ ನಮ್ಮ ಸಮುದಾಯದ ದಿವಸ ಅಂದ್ಕೊಂಡು ನಾವು ಆಚರಿಸ್ತೇವೆ. ಮತ್ತು ಇವತ್ತಿಂದ ನಾನು ಹೇಳಿದ ಪ್ರಕಾರ ಗುರುಗಳು ಈ ಕಾಯಂ ಇಲ್ಲಿ ಇರುವರು. ಮತ್ತು ಪ್ರತಿಯೊಂದು ಗುರುಗಳು ಇಲ್ಲಿ ದೇವರ ಒಂದು ಪ್ರತಿನಿಧಿ ಹಾಗೂ ಧರ್ಮಕ್ಷೇತ್ರದ, ಮಹಾಧರ್ಮಕ್ಷೇತ್ರದ ಒಂದು ಪ್ರತಿನಿಧಿಯಾಗಿ ಬರುತ್ತಾರೆ. ನಿಮ್ಮ ತಂದೆ ಹಾಗೆ ಬರುತ್ತಾರೆ. ಹೇಗೆ ಮನೆ ತಂದೆ ಇಲ್ಲದಂಥ ಮನೆ ಒಂದು ರೀತಿಯಲ್ಲಿ ಬೇರೆ ಥರದ್ದು, ಅದೇ ರೀತಿಯಲ್ಲಿ ಒಂದು ಜವಾಬ್ದಾರಿ ಇಲ್ಲದಂಥ ಒಂದು ಧರ್ಮ ಕೇಂದ್ರ ಅಥವಾ ಆ ಧರ್ಮ ಕೇಂದ್ರದಲ್ಲಿ ಗುರುಗಳಿಗೆ ಗೌರವ ಕೊಡದಿದ್ದಂಥ ಧರ್ಮ ಕೇಂದ್ರ ಸರಿಯಲ್ಲ. ಅದಕ್ಕಾಗಿ ಇವತ್ತಿನ ದಿವಸ ನಾನು ಪ್ರದೀಪರಿಗೆ ಇಲ್ಲಿ ನಿಮ್ಮ ಜವಾಬ್ದಾರಿಗೋಸ್ಕರ, ನಿಮ್ಮ ಪಾಲನಾ ಪೋಷಣೆಗೋಸ್ಕರ ಬಿಡುವಾಗ ಅವರನ್ನು ಒಳ್ಳೆಯ ರೀತಿಯಲ್ಲಿ ನೋಡಿಕೊಳ್ಳುವುದು ನಿಮ್ಮ ಜವಾಬ್ದಾರಿ. ಒಂದು ಪ್ರಶ್ನೆ, ಗುರುಗಳಾದರೆ ಯಾಕೆ ನಾವು ಧರ್ಮ ಕೇಂದ್ರಕ್ಕೆ ಕೊಡಬೇಕು? ಸಾಕು, ಒಂದು ಪೂಜೆ ಮಾಡಿದ್ರೆ ಸಾಕು. ಕೆಲವರು ಅಂತಾರೆ, ನಾವು ಕೊರೋನಾ ಹೊತ್ತಿನಲ್ಲಿ ನಾವು ಟಿ ವಿ ಮೇಲೆ ಒಂದು ಪೂಜೆ ನೋಡ್ತಿದ್ವಿ, ಅದು ಸಾಕಲ್ಲ, ಮತ್ತೇನು ನಮಗೆ ಬೇಕು? ಗುರುಗಳು ಇಲ್ಲಿ ಬೇಕು. ನನ್ನ ಲೆಕ್ಕಕ್ಕೆ 4 ಕಾರಣಗೋಸ್ಕರ. ಮೊಟ್ಟ ಮೊದಲಾಗಿ ಗುರುಗಳು ದೇವರದ ವಾಕ್ಯದ ಪ್ರಚಾರಕರು. ಈಗೀಗ ನಾನು ಈ ದೇವರ ಪುಸ್ತಕವನ್ನು, ಬೈಬಲ್ ಪುಸ್ತಕವನ್ನು ಫಾದರಿಗೆ ಕೊಟ್ಟಿದ್ದೇನೆ. ಮತ್ತು ಇದು ಒಳ್ಳೆಯದಾಗಿ ಜನರಿಗೆ ಓದಿ ವಿವರಿಸಿ ಈ ಪುಸ್ತಕ ಈ ಸ್ಥಳದ ಮುಖ್ಯ ಪುಸ್ತಕ ಆಗಬೇಕು, ಮುಖ್ಯ ಒಂದು ಒಡಂಬಡಿಕೆಯ ಪುಸ್ತಕ ಆಗಬೇಕು ಅಂದ್ಕೊಂಡು ಹೇಳ್ತೇನೆ. ಅದಕ್ಕಾಗಿ ಮೊಟ್ಟ ಮೊದಲಾಗಿ ದೇವರ ವಾಕ್ಯವನ್ನು ಪ್ರಚಾರ ಮಾಡುವುದು, ದೇವರ ವಾಕ್ಯವನ್ನು ಪ್ರಕಟಿಸುವುದು ಅವರ ಕರ್ತವ್ಯ. ಮತ್ತು ಈ ವಾಕ್ಯದ ಮೇಲೆ ಅರ್ಥ ಹೇಳುವುದಂತ ತನ್ನದೇ ಒಂದು ಕಥೆ ಇಲ್ಲ, ತನ್ನದೇ ಒಂದು ವಿಷಯ ಇಲ್ಲ. ಈ ಸ್ಥಳ ಪವಿತ್ರ ಸ್ಥಳ. ನಾವು ಯಾವಾಗಲೂ ಜನರಿಗೆ ಉಪಯೋಗಿಸುವಾಗ ನಮ್ಮ ಹೃದಯದಲ್ಲಿ ಯೇಸು ಕ್ರಿಸ್ತರು ತಮ್ಮ ಕಾಲದಲ್ಲಿ ಆ ದೇವಾಲಯದಲ್ಲಿ ಬಂದುಕೊಂಡು ಓದಿ ವಿವರಿಸಿದಂತಹ ವಾಕ್ಯ ಅಥವಾ ಜವಾಬ್ದಾರಿ ಪ್ರತಿಯೊಬ್ಬ ಗುರುಗಳು ಒಂದು ರೀತಿಯಲ್ಲಿ ಅವರು ಹಮ್ಮಿಕೊಳ್ಳುತ್ತಾರೆ. ಎರಡನೇದಾಗಿ ಗುರುಗಳು ಇಲ್ಲಿ ಸಂಸ್ಕಾರದ ಪ್ರತಿನಿಧಿಯಾಗಿದ್ದಾರೆ. ಸಂಸ್ಕಾರದ, ಕ್ರೈಸ್ತ ಧರ್ಮದಲ್ಲಿ 7 ಸಂಸ್ಕಾರಗಳಿವೆ. ಈ 7 ಸಂಸ್ಕಾರಗಳ ಅವರು ಬಹುಶಃ ನಿಮಗೆ ಕೊಡುವರು. ಜ್ಞಾನಸ್ನಾನ, ದೃಢೀಕರಣ, ಅದಾದ ಮೇಲೆ ಪಾಪ ಸಂಕೇತನ, ಅದಾದ ಮೇಲೆ ಪರಮಪ್ರಸಾದ, ವ್ಯಾಧಿಸ್ಥರಿಗೆ ಸಂಸ್ಕಾರ ಹಾಗೂ ಮದುವೆ ಸಂಸ್ಕಾರ, ಗುರುಗಳ ಸಂಸ್ಕಾರ. 7 ಸಂಸ್ಕಾರಗಳು ಒಂದು ರೀತಿಯಲ್ಲಿ ಅವ್ರ ಪ್ರತಿನಿಧಿಯಾಗಿ, ಧರ್ಮಸಭೆಯ ಹಾಗೂ ದೇವರ ಪ್ರತಿನಿಧಿಯಾಗಿ ಪ್ರತಿಯೊಂದು ಸಂಸ್ಕಾರದಲ್ಲಿ ಅವರು ನಿಮಗೆ ಭಾಗವಹಿಸಲಿಕ್ಕೆ ಅವರು ಕರೆ ಕೊಡುತ್ತಾರೆ. ಮತ್ತು ಪ್ರತಿಯೊಂದು ಸಂಸ್ಕಾರ ಚಾರಿತ್ರಿಕ ಸಂಸ್ಕಾರ, ಇಂಗ್ಲೀಷ್ನಲ್ಲಿ ಹಿಸ್ಟಾರಿಕಲ್ ಸ್ಯಾಕ್ರಮೆಂಟ್ ಅಂತೇವೆ. ನಾವು ಎಷ್ಟು ಸಲ ಜ್ಞಾನ ಸ್ನಾನ ತಗೊಳ್ತೇವೆ? ನಮ್ಮ ತರ್ಬನಹಳ್ಳಿಯಲ್ಲಿ ಎಷ್ಟು ಸಲ ಜ್ಞಾನ ಸ್ನಾನ ತಗೊಳ್ತಾರೆ? ಒಂದೇ ಸಲ. ಜೀವಮಾನ ಕಾಲದಲ್ಲಿ ಒಂದೇ ಸಲ. ಅದೇ ರೀತಿಯಲ್ಲಿ ಮದುವೆ ಸಂಸ್ಕಾರ, ಅದೇ ರೀತಿಯಲ್ಲಿ ಬಹುಶಃ ಇತರ ಸಂಸ್ಕಾರಗಳು, ದೃಢೀಕರಣ ಸಂಸ್ಕಾರ ಒಂದೇ ಸಲ ಕೊಡುವುದು. ಅದಕ್ಕಾಗಿ ಅವರು ಒಳ್ಳೆ ರೀತಿಯಲ್ಲಿ ಜನರಿಗೆ, ಮಕ್ಕಳಿಗೆ ತಯಾರು ಮಾಡಿಕೊಂಡು, ಅಭ್ಯರ್ಥಿಗಳಿಗೆ ತಯಾರಿ ಮಾಡಿಕೊಂಡು ಈ ಸಂಸ್ಕಾರದ ಯೋಗ್ಯತೆ ಇದೆ ಇಲ್ಲ ಅಂದ್ಕೊಂಡು ನೋಡಿಕೊಂಡು ಅವ್ರು ಕೊಡುವುದು.
ಹಾಗೆ ಅದು ಬಂದವರಿಗೆ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದ ಹಾಗೆ ತೊಗೊಂಡು ಹೋಗ್ರಿ, ಇದು ನಿಮಗೆ ಅಂತ ಅಲ್ಲ. ಪ್ರತಿಯೊಂದು ಸಂಸ್ಕಾರ ದೇವರ ಸೊತ್ತು. ಆ ಸೊತ್ತು ನಿಮ್ಗೆ ಕೊಡಬೇಕಾದ್ರೆ ನೀವು ಯೋಗ್ಯರಿದ್ದೀರಿ ಇಲ್ಲ ಅಂದ್ಕೊಂಡು ಅವ್ರು ನೋಡ್ಕೊಂಡು ಕೊಡಬೇಕು. ಮೂರನೇದಾಗಿ ಈ ಸಂಸ್ಕಾರ ಮತ್ತು ದೇವರ ವಾಕ್ಯ ಅಷ್ಟೇ ಅಲ್ಲದೆ ಅವರು ಸಮುದಾಯವನ್ನು ಕಟ್ಟುವರು, ಸಮುದಾಯದ ತಂದೆ. ಈಸ್ ದ ಫಾದರ್ ಆಫ್ ದ ಕಮ್ಯುನಿಟಿ. ಸಮುದಾಯ ತಂದೆ. ಯಾವುದೊಂದು ಕ್ರೈಸ್ತ ಬಾಂಧವರು ಸಮುದಾಯ ಇಲ್ಲದಿದ್ದರೆ ನಾವು ದಾರಿ ತಪ್ಪಿದ ಒಂದು ಜನತೆ ಹಾಗೆ, ಅಥವಾ ನಾವು ಹೇಳ್ತೇವೆ ಕುರುಬರಿಲ್ಲದಂಥ ನಮ್ಮ ಮೇಯಿಸ್ಲಿಕ್ಕೆ ಹೋಗುವಂಥ ಆಡುಗಳ ಹಾಗಿರ್ತೇವೆ. ಇಲ್ಲ, ನಾವು ಕ್ರೈಸ್ತ ಧರ್ಮದವರು ಒಂದು ಸಮುದಾಯ ಕಟ್ತೇವೆ, ಎಲ್ಲರಿಗೂ ಸೇರಿಕೊಂಡು ಸಮುದಾಯ ಮಾಡ್ತೇವೆ. ಇದೆಲ್ಲ ನಾವು ಬಹುಶಃ ಫಾದರ್ ದೂರಿಂದ ಅಲ್ಲಿಂದ ಬೆಂಗಳೂರಿನಿಂದ ಮಾಡೋದಲ್ಲ. ಎಲ್ಲಿ ಬಂದ್ಕೊಂಡು ನಿಮ್ಮ ಮನೆ ಭೇಟಿ ಕೊಟ್ಕೊಂಡು ಪ್ರತಿ ಮನೆಯಲ್ಲಿ ಸುಖ ದುಃಖಗಳನ್ನು ಅವರು ಆಲಿಸ್ಕೊಂಡು ಸ್ಪಂದಿಸಿಕೊಂಡು ನಿಮಗೆ ಬೇಕಾದಂಥ ಸಲಹೆ ಸೂಚನೆ ಕೊಟ್ಕೊಂಡು, ಹಾಗೆ ನಿಮ್ಮ ಸಲಹೆ ಸೂಚನೆಗಳನ್ನು ಅವರು ಕೂಡ ಸ್ವೀಕರಿಸಿ ಅವರು ಒಂದು ಸಮುದಾಯ ಕಟ್ಟಬೇಕು. ಈ ದೊಡ್ಡ ಸಮುದಾಯದಲ್ಲಿ ನಾವು ಚಿಕ್ಕ ಸಮುದಾಯ ಅಂತೇವೆ. ಇಂಗ್ಲೀಷ್ದಲ್ಲಿ ನಾವು SSC ಸ್ಮಾಲ್ ಕ್ರಿಶ್ಚಿಯನ್ ಕಮ್ಯುನಿಟಿ ಅಂತೇವೆ. ಅಂದರೆ ಎಲ್ರಿಗೂ ಸೇರಿಕೊಂಡು ಒಂದು ದೊಡ್ಡ ಸಮುದಾಯ ಮಾಡೋದಕ್ಕಿಂತ, ಹೌದು ಬೇಕು, ಹಬ್ಬ ಬೇಕಾದ ಭಾನುವಾರ ಬೇಕಾದ ನಾವು ಬರಬೇಕು, ಆದರೆ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಅಥವಾ ಇತರ ಸಂಬಂಧವನ್ನು ಬೆಳೆಸಲಿಕ್ಕೆ ಚಿಕ್ಕ ಸಮುದಾಯ, ಬಹುಶಃ 10 ಕುಟುಂಬಗಳು ಸೇರಿಕೊಂಡು ಅಥವಾ 15-20 ಕುಟುಂಬಗಳನ್ನು ಸೇರಿಕೊಂಡು ಆ ಕುಟುಂಬದಲ್ಲಿ ಪ್ರಾರ್ಥನೆ ಅಥವಾ ಜಪಸರ ಅದೇ ಬೈಬಲ್ ವಾಚನ ಮಾಡಿಕೊಂಡು ಈ ಚಿಕ್ಕ ಸಮುದಾಯ ಕೂಡ ಮಾಡಬೇಕು. 4ನೇದಾಗಿ ಇವತ್ತಿನ ವಾಚನೆಗೆ ಸಂಬಂಧಪಟ್ಟ ವಿಷಯ, ಪ್ರತಿಯೊಂದು ಗುರುಗಳು ಪ್ರಾರ್ಥನಾ ಮೂರ್ತಿ. ಈಸ್ ಅ ಪ್ರೇಯರ್ ಸಿಂಬಲ್. ಅಂದರೆ ಅವ್ರ ಮುಖಾಂತರ ನಮಗೆ ಜಪಸರ ಹಾಗೂ ಪ್ರಾರ್ಥನೆ ಮಾಡಲಿಕ್ಕೆ ನಾವು ಕಲಿಯುವುದು. ಇವತ್ತಿನ ಮೊದಲನೇ ವಾಚನದಲ್ಲಿ ನಾನೇನು ಇವತ್ತು ಅಂದ್ಕೊಂಡು ತಗೊಳ್ಳಿಲ್ಲ, ಆದರೆ ಈ ವಾಚನ ನಿಮ್ಗೆಲ್ಲರಿಗೂ ತಕ್ಕ ಮತ್ತು ಫಾದರ್ಗೆ ವಿಶೇಷವಾಗಿದೆ. ಮೋಶೆಯವರ ಒಂದು ಪ್ರಾರ್ಥನೆ. ಮೋಶೆ ಎಲ್ಲ ಜನರ ಒಂದು ತಂದೆ ಇದ್ದ ಹಾಗೆ. ಆದರೆ ಆಗಾಗ ಕಷ್ಟ ಸಂಕಷ್ಟ ಬಂದಾಗ ಅವರು ದೇವರಿಗೆ ಹೇಳ್ತಿದ್ರು, ನಾನು ಏನು ಮಾಡಲಿ, ಇಷ್ಟು ಜನರನ್ನು ನಾನು ಹೇಗೆ ನೋಡ್ಕೊಳ್ಳಿ, ಇಷ್ಟು ಜನರನ್ನು ಹೇಗೆ ಸ್ಪಂದಿಸಲಿ ಅಂದ್ಕೊಂಡು ಅವರು ದೇವರಿಗೆ ಒಂದೊಂದು ಸಲ ಗೊಣಗುಟ್ಟಿದ್ದರು. ಆದರೂ ಕೂಡ ದೇವರವ್ರಿಗೆ ಬಿಡ್ತಿರಕ್ಕಿಲ್ಲ. ಇವತ್ತಿನ ಈ ವಾಚನದಲ್ಲಿ ಏನಾಗ್ತದೆ ಅಂದರೆ, ನಮ್ಮ ಇಸ್ರಾಯೇಲ್ ಜನರು ಆ ಅಬಿಮೆಲೆಕ್ ಎಂಬ ಮತ್ತೊಂದು ದೇಶದ ಜನರು ಅವ್ರ ಮೇಲೆ ಯುದ್ಧ ಮಾಡಲಿಕ್ಕೆ ಬರಲಿದ್ದಾರೆ ಅಂದ್ಕೊಂಡು ಸುದ್ದಿ ಬರ್ತದೆ. ಮೋಸೆಸ್ಗೆ ಸ್ವಲ್ಪ ಹೆದರಿಕೆ ಆಗ್ತದೆ. ನಾನಾದರೆ ಏನು ಮಾಡಲಿ, ನಮ್ಮಲ್ಲಿದ್ದಂಥ 500 ಜನರಷ್ಟೇ, ಅಲ್ಲಿದ್ದದ್ದು 5,000 ಜನರು. ಆ 5,000 ಜನರಿಗೆ ಹೇಗೆ ನಾನು ಎದುರಿಸಲಿ? ಆದರೆ ಅವ್ರು ಬಿಟ್ಕೊಡೋದಿಲ್ಲ. ಯಾಕೆ? ನಾನು ಜಗಳಾಡೋದಲ್ಲ, ದೇವರು ನಮ್ಮ ಜೊತೆಗೆ ಇದ್ದಾರೆ. ಅದಕ್ಕಾಗಿ ಆ ದೇವರ ಹೆಸರಿನಲ್ಲಿ ನಾನು ಕೂಡ ಸರಿತೇನೆ. ಮತ್ತು ಅವರಿಗೆಲ್ಲರಿಗೆ ಕರೆಸ್ಕೊಂಡು, ಮತ್ತು ವಿಶೇಷವಾಗಿ ಅವರು ಅಸಿಸ್ಟೆಂಟ್ ಇದ್ದಂಥ ಏರೋನಿಗೆ ಕರೀತಾರೆ, ಹೇಳ್ತಾರೆ, ನೀನು ಯುದ್ಧಕ್ಕೆ ಇದ್ದಂಥ ನಮ್ಮ ಸೈನಿಕರನ್ನು ತಗೊಂಡು ಹೋಗು, ಆದರೆ ನಾನು ಪ್ರಾರ್ಥನೆ ಮಾಡ್ತೇನೆ. ಯಾಕೆ? ಈ ಪ್ರಾರ್ಥನೆ ಮುಖಾಂತರ, ಈ ಪ್ರಾರ್ಥನೆ ಒಂದು ದೊಡ್ಡ ಆಯುಧ ಇದ್ದ ಹಾಗೆ. ಎಲ್ಲ ಬಂದೂಕು ಅಥವಾ ಎಲ್ಲ ಖಡ್ಗಗಳಿಂದ ನನ್ನ ಪ್ರಾರ್ಥನೆ ದೊಡ್ಡದು. ಅದಕ್ಕಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ, ನೀ ಜನರಿಗೆ ತಗೊಂಡು ಹೋಗು. ಮತ್ತು ಮೋಶೆ ಇವತ್ತಿನ ಈ ವಾಚನದಲ್ಲಿ ಒಂದು ದೊಡ್ಡ ಗುಡ್ಡದ ಮೇಲೆ ಹೋಗ್ತಾರೆ. ಯಾಕೆ ಗುಡ್ಡದ ಮೇಲೆ? ತನ್ನ ಕೋಣೆಯಲ್ಲಿ ಇದ್ಕೊಂಡು ಮಾಡ್ಬೋದಿತ್ತಲ್ಲ, ಇಲ್ಲ, ಗುಡ್ಡ ಯಾಕೆ? ಎಲ್ಲರೂ ನೋಡಲಿ. ನಮ್ಮ ಗುರುಗಳು, ನಮ್ಮ ಮೋಶೆಯವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅವ್ರು ನಂಬುದು ನಮಗಲ್ಲ, ಅವ್ರು ನಂಬುದು ನಮ್ಮ ಶಕ್ತಿ ಅಲ್ಲ, ಅವ್ರು ನಂಬುದು ನಮ್ಮ ಖಡ್ಗ ಅಲ್ಲ, ಅವ್ರು ನಂಬುದು ನಮ್ಮ ಕುದುರೆ ಅಲ್ಲ, ಆದರೆ ಅವ್ರು ನಂಬುದು ದೇವರಲ್ಲಿ ಅಂದ್ಕೊಂಡು ಎಲ್ಲರಿಗೆ ಕಾಣಿಸುವ ಹಾಗೆ ಅವರು ಅಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಅಷ್ಟೇ ಅಲ್ಲದೆ ಈ ವಾಚನದಲ್ಲಿ ಹೇಳಲಾಗಿದೆ, ಯಾವಾಗ ಮೋಶೆ ತನ್ನ ಕೈ ಎಬ್ಸ್ಕೊಂಡು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಿದ್ರು ಆವಾಗ ಅಲ್ಲಿ ಜಯ ಆಗ್ತಿತ್ತು. ಆದರೆ ಆಯಾಸ ಆಗಿ ಇಡೀ ದಿವಸ ಹೀಗೆ ಆಗ್ಲಿಕ್ಕಾಗ್ತದೆ. ಕ್ರಮೇಣ ಅವ್ರು ಕೆಳಗೆ ಬಂತು. ಆ ಕೆಳಗೆ ಬಂದಾಗ ಅವರು ಸೋತು ಸಾಯ್ತಿದ್ರು. ಆವಾಗ ಜನರು ನೋಡ್ತಾರೆ,
ಇದು ಸರಿಯಲ್ಲ. ಮೋಶೆ ಕೈ ನಾವು ಯಾವಾಗಲೂ ಮೇಲಿಡುವ ಚಕು, ಅದಕ್ಕಾಗಿ ಅವ್ರಿಗೆ ಇಬ್ಬರು 3 ಮಂದಿಗೆ ನೇಮಿಸ್ತಾರೆ. ನೀವು ಇಬ್ಬರು ಈ ಕಡೆ ಹಿಡ್ಕೊಳ್ರಿ, ಇಬ್ಬರು ಈ ಕಡೆ ಹಿಡ್ಕೊಳ್ರಿ. ಯಾಕೆ? ಅವರು ಕೈ ಯಾವಾಗಲೂ ಮೇಲಿರಲಿ. ಮೇಲಿದ್ದಾಗ ನಮ್ಗೆ ಜಯ ಬರ್ತದೆ ಅಂದ್ಕೊಂಡು ಹೀಗೆ ಜನರು ಕೂಡ ಆಡ್ತಾರೆ. ಇದು ಒಂದು ಸಾಮೂತಿ ಒಂದು ಘಟನೆ. ಯಾಕೆ? ನಿಮ್ಮ ಗುರುಗಳು ಮೋಶೆ ಇದ್ದ ಹಾಗೆ ನಿಮಗೋಸ್ಕರ ಅವರು ಪ್ರಾರ್ಥಿಸ್ತಾರೆ. ಮತ್ತು ಅವರು ಪ್ರಾರ್ಥಿಸುವುದು ನೀವು ಕೂಡ ನೋಡಬೇಕು. ನಮ್ಮ ಗುರುಗಳು ನಮಗೋಸ್ಕರ ಪ್ರಾರ್ಥಿಸ್ತಾರೆ. ಅಷ್ಟೇ ಅಲ್ಲದೆ ಅವರ ಪ್ರಾರ್ಥನೆಯ ಫಲವಾಗಿ ನಮಗೆ ಒಳ್ಳೆಯದಾಗ್ತದೆ, ನಮ್ಗೆ ಒಳ್ಳೆಯದಾಗಬೇಕು. ಅದಕ್ಕಾಗಿ ನಾವು ಕೂಡ ಅಲ್ಲಿಂದ ಅವರಿಂದ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಕಲಿಬೇಕು ಅಂದ್ಕೊಂಡು ಈ 4 ಕಾರಣಕ್ಕೆ ನಾವು ಗುರುಗಳು ಕಳಿಸ್ತೇವೆ. ಮೊಟ್ಟ ಮೊದಲಾಗಿ ದೇವರ ವಾಕ್ಯದ ಪ್ರಸಾರಕ್ಕಾಗಿ, ಎರಡನೇದಾಗಿ ಸಂಸ್ಕಾರಗಳನ್ನು ನೀವು ಸ್ವೀಕರಿಸಲಿಕ್ಕೆ ಮತ್ತು ಗುರುಗಳು ಅದನ್ನು ಒದಗಿಸಲಿಕ್ಕೆ, ಮೂರನೇದಾಗಿ ಈ ಸಮುದಾಯವನ್ನು, ಕ್ರೈಸ್ತ ಸಮುದಾಯವನ್ನು ಕಟ್ಟಲಿಕ್ಕೆ, ನಾಲ್ಕನೇದಾಗಿ ಪ್ರಾರ್ಥನಾ ಮುಖಾಂತರ ಈ ನಮ್ಮ ಚಿಕ್ಕ ನಾವು ಹೇಳ್ತೇವೆ ಮರಿ ದೇವಾಲಯ ಒಂದು ದಿವಸ ದೊಡ್ಡ ದೇವಾಲಯ ಆಗಬಹುದು. ಅದಕ್ಕಾಗಿ ಈ ಪ್ರಾರ್ಥನೆ ಮುಖಾಂತರ, ದೇವರ ಸಹಾಯ ಮುಖಾಂತರ ನಾವು ಮುಂದುವರಿಸುವಂಥ ಒಂದು ಕರ್ತವ್ಯವಾಗಿದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾನು ಮೊದಲಿಂದ ನೋಡ್ತಾ ಇದ್ದೇನೆ. 5 ವರ್ಷ 6 ವರ್ಷ ಹಿಂದೆ ಬಂದಿದ್ದಾಗ ಫಾದರ್ ಇರುದರಾಜ್ ಅವರು ಇದ್ದರು. ಅವರಿಗೆ ನಾನು ಆವಾಗ ಹೇಳಿದ್ದೆ, ಜಾಗದ ಸ್ವಲ್ಪ ವ್ಯವಸ್ಥೆ ಮಾಡಿಕೊಡು ಸರ್ಕಾರ ಅಂದ್ಕೊಂಡು, ಆಮೇಲೆ ನಾವು ನೋಡ್ಕೊಡು ಅಂದ್ಕೊಂಡು ಈಗ ಮುಂದುವರಿಸಿ ನನಗೆ ಫಾದರ್ ವಿನ್ಸೆಂಟ್ ಕೂರ ಭಾಳ ಸಲ ಹೇಳಿದರು, ಫಾದರ್ ಇಲ್ಲಿಂದ ಸುಮಾರು 200 ಕುಟುಂಬಗಳು ಇಲ್ಲಿ ಇವೆ. ಅಷ್ಟೇ ಅಲ್ಲದೆ ಅವರು ಪ್ರತಿ ಭಾನುವಾರ ದೇವಾಲಯಕ್ಕೆ ಬರ್ತಾರೆ. ಅದನ್ನು ನನಗೂ ಕೂಡ ಒಂಥರ ಕನಿಕರ ಆಗ್ತದೆ. ಯಾಕಂದರೆ ಎಲ್ಲ ನಡ್ಕೊಂಡು ಹೋಗಬೇಕು, ಇಲ್ಲೆಲ್ಲೋ ರಿಕ್ಷಾ ಅಥವಾ ಯಾವುದೋ ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಏನೂ ಇಲ್ಲ. ಆದರೆ ಅವ್ರು ನಡ್ಕೊಂಡು ಬರ್ತಾರೆ. ಇಲ್ಲೇ ಒಂದು ಗುರುಗಳು ಇದ್ಕೊಂಡು ಇಲ್ಲೇ ಒಂದು ದೇವಾಲಯ ಆಗಿದರೆ ಒಳ್ಳೆಯದಾಗೋದು ಅಂದ್ಕೊಂಡು ಫಾದರ್ ನನಗೆ ಹೇಳ್ತಾ ಇದ್ದರು. ಈ ವರ್ಷ ನಾವು ಹೇಳ್ತೇವೆ ಎಲ್ಲದಕ್ಕೂ ಒಂದು ವೇಳೆ ಬೇಕು. ನಾನು ಯೋಚನೆ ಮಾಡಿದ್ದೇನೆ, ನಾನು ಹೇಳ್ತೀನಂದಿಲ್ಲ. ನಮ್ಮ ಧರ್ಮ ಕೇಂದ್ರದಲ್ಲಿ ಗುರುಗಳು ಹೆಚ್ಚಿಲ್ಲ. ಬಹಳಷ್ಟು ಧರ್ಮ ಕೇಂದ್ರದಲ್ಲಿ ಈಗ ಒಬ್ಬರು ಗುರುಗಳು ಒಂದೊಂದು ಸಲ 2 ಸ್ಥಾನಗಳನ್ನು ಅವ್ರು ನೋಡ್ಕೊಳ್ತಾ ಬಂದಿದ್ದಾರೆ. ಬಹಳಷ್ಟು ನಮ್ಮ ರಿಲೀಜಿಯಸ್ ಫಾದರ್ಸ್, ನಮ್ಮ ಸಂಸ್ಥೆ ಗುರುಗಳನ್ನು ತಗೊಂಡಿದ್ದೇವೆ. ಆದರೂ ಕೂಡ ಇಲ್ಲಿಯ ಜನರ ಈ ಅಗತ್ಯವನ್ನು ನೋಡಿಕೊಂಡು ನಾನು ಕೂಡ ಫಾದರ್ ನಮ್ಮ ಪ್ರದೀಪ್ ಅವ್ರಿಗೆ ಕೇಳ್ಕೊಂಡಿದ್ದಾಗ ಅವರು ಕೂಡ ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ. ಮತ್ತು ಇಲ್ಲಿಂದ ನಮ್ಮ ಚರಿತ್ರೆ ಶುರುವಾಗಲಿ. ಮತ್ತು ಈಗ ನಾನು ಹೇಳಿದ ಪ್ರಕಾರ ತುರ್ತಕ್ಕೆ ಅವರಿಗೆ ಮನೆ ಇಲ್ಲ. ಅದಕ್ಕಾಗಿ ಫಾದರ್ ಜೊತೆಗೆ ಅಲ್ಲಿ ಸಿಲ್ವೇಪುರದಲ್ಲಿ ಇರುವರು. ಇಲ್ಲಿ ನಾನು ಒಂದು ಚಿಕ್ಕ ಒಂದು ರೂಮ್ ನೋಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಇಲ್ಲಿ ಬಂದ ಮೇಲೆ ಬಹುಶಃ ಅವರು ಮುಂದಿನ ದಿನನಿತ್ಯ ಪೂಜೆ ಶುರು ಮಾಡೋದು. ಈಗ ತುರ್ತಕ್ಕೆ ನಾನು ಹೇಳಿದ್ದೇನೆ, ವಾರಕ್ಕೆ 2 ಸಲ ಪೂಜೆ ನಡೀತಾ ಇದೆ. ಹೋಗಲಿ, ಅವ್ರು ಇಲ್ಲಿ ಬಂದ್ಕೊಂಡು ಸೇರಿದ ಮೇಲೆ ಆಮೇಲೆ ನೋಡ್ಕೊಳ್ಳೋಣ. ಅಷ್ಟೇ ಅಲ್ಲದೆ ಈ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಹಸ್ತ ಕೂಡ ಇರಬೇಕು. ಇದು ನಮ್ಮ ದೇವಾಲಯ, ಇದು ನಮ್ಮ ಜನರು, ಇವರು ನಮ್ಮ ಗುರುಗಳು, ಇವರು ನಮ್ಮ ಸಿಸ್ಟರ್ಸ್ರವರು. ನಮಗೋಸ್ಕರ ಅವರು ಇಲ್ಲಿ ತಮ್ಮ ಜೀವನವನ್ನು ಕಳ್ಕೊಂಡು ಬಂದಿದ್ದಾರೆ. ಅದಕ್ಕಾಗಿ ಅವರಿಗೆ ಎಲ್ಲ ಥರದ ಸಹಕಾರ ಕೊಡಬೇಕು. ಅದೇ ರೀತಿಯಲ್ಲಿ ಫಾದರ್ ಕೂಡ ಭಾಳ ವ್ಯವಸ್ಥೆ ಮಾಡಬಹುದು. ಇಲ್ಲಿ ಮಕ್ಕಳಿಗೆ ಧರ್ಮೋಪದೇಶ ಶುರು ಆಗಬೇಕು. ಕ್ಯಾಟಿಕಿಸಮ್, ರೆಗ್ಯುಲರ್ ಕ್ಯಾಟಿಕಿಸಮ್. ಈ ಮಕ್ಕಳು ಭಾಳ ಹುಷಾರಾಗಬೇಕು. ಮೊನ್ನೆ ಅಷ್ಟೇ ನಾನು ಒಂದು ಸಭೆಯಲ್ಲಿ ಪ್ರೈಸ್ ಕೊಡ್ತಾ ಇದ್ದೆ. ತೆರೆಸಪುರದಿಂದ ಒಂದು ಹುಡುಗಿಗೆ ಒಂದು ದೊಡ್ಡ ಪ್ರೈಸ್. ನಾನು ಹೇಳಿದೆ, ತೆರೆಸಪುರ ಎಲ್ಲಿದೆ? ನಮ್ಮ ಪಟ್ಟಣದಲ್ಲವ್ರು ಇದ್ದಾರಲ್ಲ, ಅವ್ರ ಪಟ್ಟಣದವ್ರಿಗೆ ಏನೂ ಸಿಗಲಿಲ್ಲ, ಅಲ್ಲಿಂದ ಸಿಕ್ಕಿದೆ. ಅದಕ್ಕಾಗಿ ನಾವು ಕೂಡ ತರಬನಹಳ್ಳಿಯವರು ಯಾತಕ್ಕೂ ಕಡಿಮೆ ಇಲ್ಲ ಅಂದ್ಕೊಂಡು ನೀವು ಕೂಡ ಹಠ ಮಾಡಿಕೊಂಡು ಎಲ್ಲ ರೀತಿಯಲ್ಲಿ ಮೊದಲಾಗಬೇಕು. ಕ್ರಮೇಣವಾಗಿ ಬಹುಶಃ 2-3 ವರ್ಷ ನನಗೆ ಗೊತ್ತಿಲ್ಲ, ಒಂದು ಹೊಸ ದೇವಾಲಯ ಕೂಡ ಈಗ ಇಲ್ಲಿ ಕಟ್ಟಲಿಕ್ಕೆ ಪ್ರಯತ್ನ ಮಾಡೋಣ. ಮತ್ತು ಹೊಸ ದೇವಾಲಯಕ್ಕೆ ಪ್ರತಿಯೊಬ್ಬರು ನನ್ನ ಕಾಣಿಕೆ, ನನ್ನ ದೇಣಿಗೆ, ಇದು ನಮ್ಮ ಚರ್ಚ್ ಅಂದ್ಕೊಂಡು ಈಗ ಹಾಕಬೇಕು. ನಾನು ಗುರುಗಳಿದ್ದಾಗ 3-4 ಚರ್ಚ್ ಕಟ್ಟಿದ್ದೇನೆ. DSSದಲ್ಲಿ ನಮ್ಮ ಕಾರವಾರ DSSದಲ್ಲಿ ಬಿಷಪ್ರಿಯನ್ನು ಕೊಡ್ತಿರಕ್ಕಿಲ್ಲ, ಎಲ್ಲ ಜನರಿಂದ ಸೇರ್ಕೊಳ್ಬೇಕಾಗಿದ್ದರು. ಆದರೆ ಜನರು ತಮ್ಮ ಕಷ್ಟದಿಂದ, ನಮ್ಮ ಬಡತನದಿಂದ ಕೊಟ್ಟಿದ್ದು ಅದೇ ದೊಡ್ಡದಾಗಿತ್ತು. ವಿಶೇಷ ಅಂದರೆ ನಮ್ಮ ಮಕ್ಕಳಿದ್ರು, ನಮ್ಮ ಹತ್ರ ನೀವು ಏನೂ ಕೇಳೋದಿಲ್ಲ. ಯಾಕೆ? ನಾವು ಕೊಡ್ತೇವೆ.
ಅಂದ್ಕೊಂಡು ಮಕ್ಕಳು ಚಿಕ್ಕ ಒಂದು ಮಡಕೆ ಮಾಡಿಕೊಂಡು ನಮಗೆ ಇಷ್ಟು ಚಾಕ್ಲೇಟಿಗೆ ಸಿಕ್ಕಿದ ಹಣ, ನಮ್ಗೆ ಇದಕ್ಕೆ ಸಿಕ್ಕಿದ ಹಣ ಇದರಲ್ಲಿ ಹಾಕ್ಕೊಂಡು ಬರ್ತಿದ್ದೇವೆ. ಅದೇ 2,000 ರೂಪಾಯಿ ಆಯಿತು ಮಕ್ಕಳದು ಆವಾಗ, ಈಗಲ್ಲ 25 ವರ್ಷ ಹಿಂದೆ. ಅಂದರೆ ಮಕ್ಕಳು ಕೂಡ ಮಾಡ್ತೀವಿ ಅಲ್ಲ. ಪ್ರತಿಯೊಬ್ಬರು ಇದು ನಮ್ಮ ದೇವಾಲಯ, ನಾವು ಮಾಡ್ತೀವಿ, ನಾವು ಕಟ್ತೀವಿ. ಬಿಷಪ್ರು ಮಾಡುವುದು ಇದು ಮಾಡುವುದು ಬಹುಶಃ ನಾವು ಕೇಳುವುದಿಲ್ಲ. ನಾನು ಫಾದರಿಗೆ ಬಹುಶಃ ಒಂದು ಮನೆ ಕಟ್ಟಬೇಕು ಇಲ್ಲಿ, ಅದು ಕೂಡ ಇದೆ, ನೋಡೋಣ ಮುಂದಿನ ಆಕೆ. ಅದಕ್ಕಾಗಿ ಈಗಲೇ ಶುರು ಮಾಡಿರಿ, ಈಗಲೇ ಕಲೆಕ್ಷನ್ ಶುರು ಮಾಡಿರಿ. ಒಂದು ಬ್ಯಾಂಕ್ ಅಕೌಂಟ್ ಬೇಕಾದರೆ ಮಾಡಿಸ್ಕೊಡ್ತೇನೆ. ಮತ್ತು ಫಾದರ್ ಹತ್ರ ಕೊಟ್ಟ ಹಣ ಪ್ರತಿಯೊಂದು ನಯಾ ಪೈಸೆಗೆ ಫಾದರ್ ನಿಮಗೆ ರಿಸೀಟ್ ಕೊಡುವರು. ಯಾವುದೂ ಒಂದು ಹಣ ರಿಸೀಟ್ ಇಲ್ಲದೆ ನಾವು ತಗೊಳ್ಳೋದಿಲ್ಲ. ಅದಕ್ಕಾಗಿ ಪ್ರತಿಯೊಂದು ನಯಾ ಪೈಸೆಗೆ ಕೂಡ ಒಂದು ರಿಸೀಟ್ ಕೊಟ್ಕೊಂಡು ನೀವೇ ಒಂದು ಫಂಡ್, ಇಲ್ಲಿ ಒಂದು ಉಳಿತಾಯ ಫಂಡವನ್ನು ಕಟ್ಕೊಂಡು ನಿಮ್ಮ ಮುಂದಿನ ಯೋಜನೆಗೆ ಉಪಯೋಗ ಮಾಡಲಿಕ್ಕೆ ಶುರು ಮಾಡಿರಿ. ಇಂದಿಂದ ಇದು ಒಂದು ಹೊಸ ಚರಿತ್ರೆ ಆಗಲಿ. ಮತ್ತು ಈಗಿನ ತನಕ ನಿಮಗೆ ಸೇವೆ ಕೊಟ್ಟಂಥ ಫಾದರ್ ವಿನ್ಸೆಂಟ್ ಅವರಿಗೆ ಭಾಳ ಆಭಾರಿಯಾಗಿದ್ದೇನೆ. ತನ್ನ ಕಷ್ಟ ಸಂಕಷ್ಟ ಇದ್ದರೂ ಕೂಡ ಅವರು ಒಳ್ಳೆಯ ರೀತಿಯಲ್ಲಿ ನಡ್ಸ್ಕೊಂಡು ಬಂದಿದ್ದಾರೆ. ಅವರಿಗೂ ಕೂಡ ನಾವು ಇಲ್ಲಿ ಒಂದು ಕಣ್ಣಿಟ್ಕೊಂಡು ಇಲ್ಲಿ ಬೇಕಾದಾಗ, ಹಾಗೂ ನಮ್ಮ ಫಾದರ್ ಅವರು ಪ್ರದೀಪ್ ಫಾದರ್ ಅಲ್ಲಿ ಅಗತ್ಯ ಬಿದ್ದಾಗ ಕೂಡ ಅವರಿಗೆ ಸಹಾಯ ಮಾಡಿಕೊಂಡು ಜೊತೆ ಇರಲಿ ಅಂದ್ಕೊಂಡು ಹೇಳ್ತೇನೆ. ದಯವಿಟ್ಟು ನಿಲ್ಲಿ. ಮಹಾಧರ್ಮಾಧ್ಯಕ್ಷರು ಹೊಸ ಪ್ರತಿನಿಧಿಗಳು ಹೊಸ ಧರ್ಮಕೇಂದ್ರದ ಗುರುಗಳನ್ನು ಕುರಿತು ಈ ರೀತಿ ಹೇಳುತ್ತಾರೆ. ಈಗ ಈ ಹೊಸ ಕಿರು ದೇವಾಲಯಗಳ ಗುರುಗಳು ತಮ್ಮ ಬಲುಗೈಯನ್ನು ಪವಿತ್ರ ಬೈಬಲ್ ಗ್ರಂಥದ ಅಥವಾ ಶುಭ ಸಂದೇಶದ ಗ್ರಂಥದ ಮೇಲಿಟ್ಟು ಧರ್ಮಸಭೆ ಹೆಸರಿನಲ್ಲಿ ಹೊಣೆಗಾರಿಕೆಯ ಹುದ್ದೆಯನ್ನು ವಹಿಸಿಕೊಳ್ಳುವಾಗ ತಮ್ಮ ವಿಶ್ವಾಸ ಪ್ರಮಾಣವನ್ನು, ವಿಧೇಯತೆಯನ್ನು ಹಾಗೂ ಗೋಪ್ಯತೆಯನ್ನು ಪ್ರಮಾಣವನ್ನು ಕೈಗೊಳ್ಳುವರು. ನಾನು ಸ್ವಾಮಿ ಪ್ರದೀಪ್ ಕುಮಾರ್ ವಿಶ್ವಾಸ ಪ್ರಮಾಣದ ಸಂಕೇತಗಳಲ್ಲಿ ಒಳಗೊಂಡಿರುವ ಪ್ರತಿಯೊಂದು ಸತ್ಯವನ್ನು ಅಚಲ ವಿಶ್ವಾಸದಿಂದ ಅಂಗೀಕರಿಸುತ್ತೇನೆ. ಅವು ಯಾವುದೆಂದರೆ ಸ್ವರ್ಗವನ್ನು, ಭೂಮಿಯನ್ನು, ಗೋಚರವಾದುದನ್ನು, ಅಗೋಚರವಾದುದನ್ನು, ಸರ್ವವನ್ನು ಸೃಷ್ಟಿಸಿದ ಸರ್ವಶಕ್ತ ಪಿತನಾದ ಏಕದೇವರನ್ನು ವಿಶ್ವಾಸಿಸ್ತೇನೆ. ಸಕಲ ಯುಗಗಳ ಮುನ್ನ ಪಿತನಿಂದ ಜನಿಸಿದ ಏಕಮಾತ್ರ ದೇವರ ಪುತ್ರ ಪ್ರಭು ಯೇಸು ಕ್ರಿಸ್ತರನ್ನು ವಿಶ್ವಾಸಿಸ್ತೇನೆ. ಇವರು ದೇವರಿಂದ ದೇವರು, ಬೆಳಕಿನಿಂದ ಬೆಳಕು, ನಿಜ ದೇವರು, ನಿಜ ದೇವರಿಂದ ನಿಜ ದೇವರು, ಜನಿಸಿಯೂ ಸೃಷ್ಟಿಯಾಗದೆ ಪಿತನ ಸಹ ಸ್ವಭಾವಿ ಆಗಿರುವವರು. ಇವರ ಮುಖಾಂತರವೇ ಸಕಲವು ಸೃಷ್ಟಿಯಾಯಿತು. ಇವರು ಮಾನವರಾದ ನಮಗಾಗಿಯೂ ನಮ್ಮ ರಕ್ಷಣೆಗಾಗಿಯೂ ಸ್ವರ್ಗದಿಂದ ಇಳಿದು ಬಂದರು ಮತ್ತು ಪವಿತ್ರಾತ್ಮರಿಂದ ಕನ್ಯೆ ಮರಿಯಮ್ಮನವರಲ್ಲಿ ಮನುಷ್ಯರಾದರು. ಪೋನ್ಷಿಯಸ್ ಪಿಲಾತನ ಅಧಿಕಾರದಲ್ಲಿ ನಮಗಾಗಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪವಿತ್ರ ಗ್ರಂಥಗಳ ಪ್ರಕಾರವೇ 3ನೆಯ ದಿನ ಪುನರುಜ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವವರು. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಮಹಿಮೆಯೊಂದಿಗೆ ಮರಳಿ ಬರುವರು. ಅವರ ರಾಜ್ಯಕ್ಕೆ ಅಂತ್ಯವಿರದು. ಪಿತನಿಂದಲೂ ಸುತನಿಂದಲೂ ಹೊರಡುವ ಪ್ರಭುವು ಜೀವದಾತರೂ ಆಗಿರುವ ಪವಿತ್ರಾತ್ಮರನ್ನ ವಿಶ್ವಾಸಿಸ್ತೇನೆ. ಪ್ರವಾದಿಗಳ ಮುಖಾಂತರ ಮಾತನಾಡಿದ ಇವರು ಪಿತಾ ಮತ್ತು ಸುತನೊಡನೆ ಒಂದಾಗಿ ಆರಾಧನೆಯನ್ನ ಮಹಿಮೆಯನ್ನ ಪಡೆಯುತ್ತಾರೆ. ಏಕ ಪವಿತ್ರ ಕಥೋಲಿಕ ಮತ್ತು ಪ್ರೇಷಿತ ಧರ್ಮಸಭೆಯನ್ನು ವಿಶ್ವಾಸಿಸ್ತೇನೆ. ಪಾಪ ಪರಿಹಾರಕ್ಕಾಗಿ ಒಂದೇ ದೀಕ್ಷಾ ಸ್ಥಾನ ಇರುವುದೆಂದು ನಿವೇದಿಸುತ್ತೇನೆ. ಮೃತರ ಪುನರುತ್ಥಾನವನ್ನು, ಬರಲಿರುವ ಮರುಲೋಕ ಜೀವನವನ್ನು ನಿರೀಕ್ಷಿಸುತ್ತೇನೆ. ಆಮೆನ್. ದೇವರ ವಾಕ್ಯದಲ್ಲಿ ಅಡಕವಾಗಿರುವ ಎಲ್ಲವನ್ನ, ಅದು ಲಿಖಿತವಾಗಿರಲಿ ಅಥವಾ ಸಾಂಪ್ರದಾಯಿಕವಾಗಿ ಹಸ್ತಾಂತರ ಪಟ್ಟಿರಲಿ, ಎಲ್ಲವನ್ನ ಧರ್ಮಸಭೆಯ ತನ್ನ ಸಂಭ್ರಮಿಕ ತೀರ್ಮಾನ ಅಥವಾ ಸಾಧಾರಣ ಹಾಗೂ ಸಾರ್ವತ್ರಿಕ ಬೋಧನಾವಳಿಯ ಮುಖಾಂತರ
ದೈವಿಕ ಪ್ರಕಟಣೆ ಎಂದು ವಿಶ್ವಾಸಿಸಲು ಪ್ರದಾನ ಮಾಡಿರುವ ಎಲ್ಲವನ್ನ ನಾನು ದೃಢವಾಗಿ ವಿಶ್ವಾಸಿಸ್ತೇನೆ. ಧರ್ಮಸಭೆಯು ನಿಷ್ಠವಾಗಿ ವಿಶ್ವಾಸ ಮತ್ತು ನೈತಿಕತೆಯನ್ನು ಕುರಿತು ಸೂಚಿಸುವ ಪ್ರತಿಯೊಂದು ಮತ್ತು ಎಲ್ಲ ಬೋಧನೆಗಳನ್ನು ದೃಢವಾಗಿ ಅಂಗೀಕರಿಸಿ ಅದಕ್ಕೆ ಬದ್ಧನಾಗಿರುತ್ತೇನೆ. ಅಷ್ಟು ಮಾತ್ರವಲ್ಲದೆ ವಿಶ್ವಗುರುಗಳು ಅಥವಾ ನಮ್ಮ ಧರ್ಮಾಧ್ಯಕ್ಷರ ಮಂಡಳಿ ತಮ್ಮ ಅಧಿಕಾರವನ್ನು ಅಧಿಕೃತ ಬೋಧನಾವಳಿಯ ಮುಖಾಂತರ ಏನನ್ನು ನಿರ್ದಿಷ್ಟ ಘೋಷಣೆಯನ್ನಾಗಿ ಸಾರುವ ಉದ್ದೇಶವನ್ನು ಹೊಂದಿದೆ ಇದ್ದರೂ ಆ ಬೋಧನೆಗೆ ನನ್ನ ಧಾರ್ಮಿಕ ಚಿತ್ತ ಹಾಗೂ ಅರಿವಿನ ವಿಧೇಯತೆಯಿಂದ ಬದ್ಧನಾಗಿರುತ್ತೇನೆ. ಧರ್ಮಸಭೆಯ ಹೆಸರಿನಲ್ಲಿ ಪಾಲನಾ ಸೇವೆಯನ್ನು ವಹಿಸಿಕೊಳ್ಳುವ ಘೋಷಿಸಬೇಕಾದ ವಿಧೇಯತೆಯ ಮತ್ತು ಗೌಪ್ಯತೆಯ ಪ್ರಮಾಣ. ಸ್ವಾಮಿ ಪ್ರದೀಪ್ ಕುಮಾರ್ ಆದ ನಾನು ಸಂತ ಅಂತೋಣಿಯವರ ದೇವಾಲಯ ತರಬನಹಳ್ಳಿ ಪಾಲನಾ ಸೇವೆಯನ್ನು ವಹಿಸಿಕೊಳ್ಳುತ್ತಾ ಕಾಯ ವಾಚ ಕಥೋಲಿಕ ಧರ್ಮಸಭೆಯೊಂದಿಗೆ ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳುತ್ತೇನೆ ಎಂದು ವಾಗ್ದಾನ ಮಾಡುತ್ತೇನೆ. ಧರ್ಮಸಭೆಯು ಸಾರ್ವತ್ರಿಕ ಹಾಗೂ ಪ್ರತ್ಯೇಕವಾಗಿರಲಿ. ಅದರಲ್ಲಿ ಸೇವೆ ಸಲ್ಲಿಸಲು ಕರೆ ಕೊಟ್ಟಂತೆ ವಿಧಿಸಿದ ಕರ್ತವ್ಯವನ್ನು ಕಾನೂನಿನ ಚೌಕಟ್ಟು ಒದಗಿಸುವಂತೆ ಪೂರ್ಣ ಜಾಗೃತಿ ಮತ್ತು ಪ್ರಾಮಾಣಿಕತೆಯಿಂದ ನಿರ್ವಹಿಸುತ್ತೇನೆ. ಧರ್ಮಸಭೆಯ ಹೆಸರಿನಲ್ಲಿ ನನಗೆ ವಹಿಸಿದ ಜವಾಬ್ದಾರಿಯನ್ನು ನಿರ್ವಹಿಸುವಾಗ ವಿಶ್ವಾಸ ನಿಧಿಗೆ ಪೂರ್ಣ ಬದ್ಧನಾಗಿರುತ್ತೇನೆ. ಅದನ್ನು ನಿಷ್ಠೆಯಿಂದ ಎಲ್ಲರ ನೆರವಿನಿಂದ ಪಾಲಿಸಿ ಹಾಗೂ ಸವಿವರವಾಗಿ ಬೋಧಿಸುತ್ತೇನೆ ಹೊರತು ಅದಕ್ಕೆ ವ್ಯತಿರಿಕ್ತವಾದುದನ್ನು ತ್ಯಜಿಸುತ್ತೇನೆ. ನಾನು ಅಖಿಲ ಧರ್ಮಸಭೆಯ ಸಾಮಾನ್ಯ ಶಿಸ್ತನ್ನು ಪಾಲಿಸುತ್ತಾ ಅದನ್ನು ಘೋಷಿಸುತ್ತೇನೆ. ಅಂತೆಯೇ ಧರ್ಮಸಭೆಯ ಎಲ್ಲ ಕಾಯ್ದೆಗಳನ್ನು ವಿಶೇಷವಾಗಿ ಧರ್ಮಸಭೆಯ ನಿಯಮಾವಳಿಗಳಲ್ಲಿ ಅಡಗಿರುವುದನ್ನು ಪರಿಪಾಲಿಸುತ್ತೇನೆ. ಧರ್ಮಾಧ್ಯಕ್ಷರು ವಿಶ್ವಾಸದ ಅಧಿಕೃತ ಪಂಡಿತರು ಶಿಕ್ಷಕರು ಆಗಿದ್ದು ಸ್ಥಳೀಯ ಧರ್ಮಸಭೆಯನ್ನು ಆಳುವ ಅವರು ಸ್ಥಾಪಿಸುವ ಅಥವಾ ಘೋಷಿಸುವ ಎಲ್ಲವನ್ನ ನಾನು ದೃಢ ಕ್ರೈಸ್ತ ವಿಧೇಯತೆಯಿಂದ ಅನುಸರಿಸುತ್ತೇನೆ. ಧರ್ಮಸಭೆಯ ಆದೇಶಕ್ಕೆ ಅನುಗುಣವಾಗಿ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರು ಪರಿಪಾಲಿಸುವ ಪ್ರೇಷಿತ ಚಟುವಟಿಕೆಗಳಲ್ಲಿ ಧರ್ಮಸಭೆಯ ಅನ್ಯೋನ್ಯತೆ ಎಲ್ಲಾಗುವಂತೆ ವಿಧೇಯತೆಯಿಂದ ನೆರವೇರಿಸುತ್ತೇನೆ. ನಾನು ನನ್ನನ್ನೇ ಸಮರ್ಪಿಸುತ್ತಾ ಈ ಪಾಲನಾ ಸೇವಾಧಿಕಾರವು ನನಗೆ ವಹಿಸಿದ ಕಾರ್ಯವನ್ನು ಪೂರ್ಣ ವಿವೇಚನೆಯಿಂದ ನಿರ್ವಹಿಸುತ್ತೇನೆಂದು ವಿಧಿಯುಕ್ತವಾಗಿ ವಾಗ್ದಾನ ಮಾಡುತ್ತಾ ಈ ಪಾಲನಾ ಸೇವಾಧಿಕಾರವು ನಿರೀಕ್ಷಿಸುವ ಗೌಪ್ಯತೆಯನ್ನು ಸಂಪೂರ್ಣವಾಗಿ ಕಾಪಾಡಿಕೊಳ್ಳುತ್ತೇನೆ. ನಾನು ಸಂಭಾವನೆಯನ್ನಾಗಿ ಯಾವ ಕಾಣಿಕೆನಾಗಲಿ ಕೈ ಚಾಚುವುದಿಲ್ಲ ಅಥವಾ ಅದನ್ನು ಕೊಡುಗೆನಾಗಿ ಅರ್ಪಿಸಿದಾಗಲೂ ಅಂಗೀಕರಿಸುವುದಿಲ್ಲ. ಆದುದರಿಂದ ಓ ದೇವರೇ, ನನಗೆ ನೆರವಾಗಿರಿ ಹಾಗೂ ನಾನು ಕೈಟ ಈ ಶುಭ ಸಂದೇಶಗಳು ನನಗೆ ಮಾರ್ಗದರ್ಶನವಾಗಿ ಇರಲಿ. ಕೂತ್ಕೊಳ್ರಿ.
ಇದನ್ನು ನಾನು ಈಗ ನಮ್ಮ ಹೊಸ ಗುರುಗಳಿಗೆ ಕೊಡ್ತೇನೆ. ಅವರು ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ. ದಯವಿಟ್ಟು ಚಪ್ಪಾಳೆ ತಟ್ರಿ. ಈಗ ಗುರುಗಳು, ಹೊಸ ಗುರುಗಳು ಬೆಳಕನ್ನು ಹಚ್ಚುವುದರ ಮೂಲಕ ಈ ಒಂದು ಮಿಷನ್ ಸ್ಟೇಷನ್, ಸೊ ಇದಕ್ಕೆ ಒಂದು ಹೊಸ ಹುರುಪು, ಹೊಸ ಹುಮ್ಮಸ್ಸು, ಹೊಸ ವಿಶ್ವಾಸ ಹಾಗೂ ನಿಮ್ಮೆಲ್ಲರ ಸಹಕಾರ ಹಾಗೂ ಗುರುಗಳ ಸಹಕಾರ ಸದಾ ಇರುತ್ತದೆ ಎಂಬುದನ್ನು ಈ ಬೆಳಕು ಹಚ್ಚುವುದರ ಮೂಲಕ ನಮಗೆ ತೋರ್ಪಡಿಸುತ್ತಾರೆ. ಬೆಳಕಾಯಿತು ಬೆಳಕಾಯಿತು ಆಲಯದ ಗಂಟೆ ಮೊಳಗಿ, ತೇಜ ರವಿಯು ಮೂಡಿ ಸಪ್ತ ಸ್ವರವು ಕೂಡಿ. ಬೆಳಕಾಯಿತು ಬೆಳಕಾಯಿತು ಆಲಯದ ಗಂಟೆ ಮೊಳಗಿ, ತೇಜ ರವಿಯು ಮೂಡಿ ಸಪ್ತ ಸ್ವರವು ಕೂಡಿ. ಜೈ 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 ಪಿತ ಜೈ 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 ಸುತ ಜೈ 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 ಜಗದೀಶ್ವರ ಜಗದೀಶ್ವರ ಜಗದೀಶ್ವರ. ಜೈ 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 ಪಿತ ಜೈ 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 ಸುತ ಜೈ 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 ಪರಮೇಶ್ವರ ಪರಮೇಶ್ವರ ಪರಮೇಶ್ವರ. ಜೈ 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 ಪಿತ ಜೈ 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 ಸುತ ಜೈ 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 ಜಗದೀಶ್ವರ ಜೈ 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 ಪಿತ ಜೈ 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 ಸುತ ಜೈ 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 ಪರಮೇಶ್ವರ. ಪ್ರಿಯರೇ, ದಯವಿಟ್ಟು ನಿಂತುಕೊಳ್ಳಿ. ಈಗ ನಾವು ಧರ್ಮಸಭೆಗಾಗಿ ಮತ್ತು ಅದರ ನಾಯಕರಿಗಾಗಿ, ವಿಶೇಷವಾಗಿ ಈ ಧರ್ಮ ಕೇಂದ್ರದ ಹೊಸ ಧರ್ಮಗುರುಗಳಿಗಾಗಿ ಮತ್ತು ಸಕಲ ಜನರ ಅಗತ್ಯಗಳಿಗಾಗಿ ಪ್ರಾರ್ಥಿಸ. ಧರ್ಮಗುರುಗಳು, ಕನ್ಯಾಸ್ತ್ರೀಯರು ಹಾಗೂ ಧಾರ್ಮಿಕ ಸಹೋದರ ಸಹೋದರಿಯರಿಗಾಗಿ ಪ್ರಾರ್ಥಿಸೋಣ. ತಂದೆ ದೇವರು ಇವರೆಲ್ಲರಿಗೂ ಒಳ್ಳೆಯ ವಿವೇಕವನ್ನು ಕೊಟ್ಟು ಧರ್ಮಸಭೆಯನ್ನು ಜವಾಬ್ದಾರಿಯುತವಾಗಿ ಮುನ್ನಡೆಸುವ ಸಕಲವರ ಪ್ರಸಾದಗಳನ್ನು ದಯಪಾಲಿಸಲೆಂದು ಪ್ರಾರ್ಥಿಸೋಣ. ತಂದೆಯಲ್ಲಿ ಮೊರೆಯಿಡುವೆ, ಭಕ್ತಿಯಿಂದ ಪ್ರಾರ್ಥಿಸುವೆ. ನಮ್ಮ ರಾಷ್ಟ್ರ ಹಾಗೂ ರಾಜ್ಯದ ಪ್ರಜೆಗಳ ಏಳಿಗೆಯ ಜವಾಬ್ದಾರಿಯನ್ನು ಹೊತ್ತಿರುವ ಎಲ್ಲ ರಾಜಕೀಯ ಮುಖಂಡರಿಗಾಗಿ ಪ್ರಾರ್ಥಿಸೋಣ. ನ್ಯಾಯ, ನೀತಿ, ಸಮಾನತೆ ಎಂಬ ಸದ್ಗುಣಭೂಷಿತರಾಗಿ ಇವರೆಲ್ಲರೂ ಸರ್ವರನ್ನು ಸನ್ಮಾರ್ಗದಲ್ಲಿ ಮುನ್ನಡೆಸಲೆಂದು ಪ್ರಾರ್ಥಿಸೋಣ. ತಂದೆಯಲ್ಲಿ ಮೊರೆಯಿಡುವೆ, ಭಕ್ತಿಯಿಂದ ಪ್ರಾರ್ಥಿಸುವೆ. ನಮಗೆ ವಿಶ್ವಾಸವನ್ನು ಕಲಿಸಿಕೊಟ್ಟ ನಮ್ಮ ಪೋಷಕರು, ಗುರುಗಳು ಹಾಗೂ ಎಲ್ಲ ಹಿರಿಯರಿಗೋಸ್ಕರ ಪ್ರಾರ್ಥಿಸೋಣ. ದಯಾಮಯ ದೇವರು ಇವರೆಲ್ಲರಿಗೆ ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಇನ್ನೂ ಅನೇಕರನ್ನು ವಿಶ್ವಾಸದ ಪಥದಲ್ಲಿ ಮುನ್ನಡೆಸಲು ಶಕ್ತಿಯನ್ನು ದಯಪಾಲಿಸಲೆಂದು ಪ್ರಾರ್ಥಿಸೋಣ. ತಂದೆಯಲ್ಲಿ ಮೊರೆಯಿಡುವೆ, ಭಕ್ತಿಯಿಂದ ಪ್ರಾರ್ಥಿಸುವೆ. ಸಂತ ಅಂತೋಣಿಯವರ ಈ ದೇವಾಲಯವನ್ನು ನೂತನ ಆಧ್ಯಾತ್ಮಿಕ ಕೇಂದ್ರವಾಗಿ ಘೋಷಿಸಿ
ನೂತನ ಕಾರ್ಯನಿರ್ವಾಹಕ ಗುರುಗಳನ್ನು ನೇಮಿಸಿದ ನಮ್ಮ ಬೆಂಗಳೂರು ಮಹಾಧರ್ಮ ಪ್ರಾಂತ್ಯದ ಮಹಾಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಪರಮ ಪೂಜ್ಯ ಡಾಕ್ಟರ್ ಪೀಟರ್ ಮಚಾಡೋರವರಿಗೂ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಪೂಜ್ಯ ಗುರುವರಿಯರಿಗಾಗಿ ಪ್ರಾರ್ಥಿಸೋಣ. ಅತ್ಯುತ್ತಮ ಕುರಿಗಾಯಾದ ಪ್ರಭು ಯೇಸು ಕ್ರಿಸ್ತರು ಈ ಎಲ್ಲ ಪೂಜ್ಯ ಗುರುಗಳನ್ನು ಹರಸಿ ಆಶೀರ್ವದಿಸುತ್ತಾ ತಮ್ಮ ಸ್ಫೂರ್ತಿಯ ಚಿಲುಮೆಯನ್ನಾಗಿ ಮುನ್ನಡೆಸಲೆಂದು ಪ್ರಾರ್ಥಿಸೋಣ. ತಂದೆಯಲ್ಲಿ ಮೊರೆಯಿಡುವೆ, ಭಕ್ತಿಯಿಂದ ಪ್ರಾರ್ಥಿಸುವೆ. ತಂದೆಯಲ್ಲಿ ಮೊರೆಯಿಡುವೆ, ಭಕ್ತಿಯಿಂದ ಪ್ರಾರ್ಥಿಸುವೆ. ಮೌನವಾಗಿ ನಮ್ಮ ಅಗತ್ಯಗಳಿಗೋಸ್ಕರ, ವಿಶೇಷವಾಗಿ ನಮ್ಮ ಕುಟುಂಬದ ಸದಸ್ಯರಿಗೋಸ್ಕರ ಪ್ರಾರ್ಥಿಸೋಣ. ಸರ್ವಶಕ್ತ ನಿತ್ಯ ದೇವರೇ, ನಿಮ್ಮ ಪುತ್ರ ಕ್ರಿಸ್ತರಲ್ಲಿ ನಿಮ್ಮ ಮಹಿಮೆಯನ್ನು ಲೋಕಕ್ಕೆ ಪ್ರಕಟಿಸಿದಿರಿ. ನಿಮ್ಮ ಧರ್ಮಸಭೆಯ ಸೇವಾ ಕಾರ್ಯವನ್ನು ಮುನ್ನಡೆಸಿರಿ. ಅದು ನಿಮ್ಮ ನಾಮವನ್ನು ಪ್ರಕಟಿಸಲು, ವಿಶ್ವಾಸದಲ್ಲಿ ಸ್ಥಿರವಾಗಿರಲು, ನಿಮ್ಮ ರಕ್ಷಣೆಯನ್ನು ಎಲ್ಲೆಲ್ಲೂ ಜನರಿಗೆ ತರಲು ಅದಕ್ಕೆ ನೀವು ನೆರವು ನೀಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ದೇಹ ನಿನ್ನದು, ಪ್ರಾಣ ನಿನ್ನದು. ದೇಹ ನಿನ್ನದು, ಪ್ರಾಣ ನಿನ್ನದು. ಉಸಿರು ನಿನ್ನ ದಾನವು, ಆತ್ಮ ನಿನ್ನದು, ಜೀವ ನಿನ್ನದು. ನನ್ನ ಪ್ರೀತಿಯ ಯೇಸುವೆ, ಸ್ವೀಕರಿಸು ಪ್ರಭು. ನನ್ನನ್ನು ಅನುಗ್ರಹಿಸು, ಸ್ವೀಕರಿಸು ಪ್ರಭು. ನನ್ನನ್ನು ಅನುಗ್ರಹಿಸು. ನನ್ನದೆಲ್ಲವೂ ನಿನ್ನ ಕೊಡುಗೆಯು, ನನ್ನದೆಲ್ಲವೂ ನಿನ್ನ ಕೊಡುಗೆಯು. ನನ್ನ ಜೀವನದ ಪ್ರತಿ ನೋವುಗಳ, ನನ್ನ ಬಾಳಿನ ಎಲ್ಲ ಸೋಲುಗಳ ಬಲಿಪೀಠದೆಡೆಗೆ ಸಮರ್ಪಿತೆ. ರೊಟ್ಟಿ ರಸಗಳೊಂದಿಗೆ ಅರ್ಪಿಸುವೆ. ಸರಿಗಗ ಮರಿ ಸನಿಧಾನಿದ. ನನ್ನ ಜೀವನದ ಪ್ರತಿ ನೋವುಗಳ, ನನ್ನ ಬಾಳಿನ ಎಲ್ಲ ಸೋಲುಗಳ ಬಲಿಪೀಠದೆಡೆಗೆ ಸಮರ್ಪಿತೆ. ರೊಟ್ಟಿ ರಸಗಳೊಂದಿಗೆ ಅರ್ಪಿಸುವೆ. ಪಡೆದು ಇದನ್ನು ಪಾವನಗೊಳಿಸು, ನನ್ನನ್ನು ಎಂದಿಗೂ ನಿನ್ನವನಾಗಿಸು. ಪಡೆದು ಇದನ್ನು ಪಾವನಗೊಳಿಸು, ನನ್ನನ್ನು ಎಂದಿಗೂ ನಿನ್ನವನಾಗಿಸು. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭುತನಾದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಿರಿ. ಪ್ರಭು, ನಿಮ್ಮ ಕೊಡುಗೆಗಳ ಬಗ್ಗೆ ನಾವು ಪ್ರಾಮಾಣಿಕ ಗೌರವವನ್ನು ತಾಳುವಂತೆ ಅನುಗ್ರಹಿಸಿರಿ. ಹೀಗೆ ಪಾವನಗೊಳಿಸುವ ನಿಮ್ಮ ಕೃಪಾವರದ ಕಾರ್ಯದ ಪರಿಣಾಮವಾಗಿ
ನಾವು ಸೇವೆ ಸಲ್ಲಿಸುವ ಈ ರಹಸ್ಯಗಳಿಂದಲೇ ನಾವು ಶುದ್ಧರಾಗುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕರ್ತರು ನಿಮ್ಮೊಡನಿರಲಿ, ನಿಮ್ಮ ಹೃದಯಗಳನ್ನು ಮೇಲೆ ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತಿ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿಯೂ ಯೋಗ್ಯವೂ ನ್ಯಾಯವಾಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಿಮ್ಮ ದೈವತ್ವದ ಮೃತರಾದ ನಮ್ಮ ಸಹಾಯಕ್ಕೆ ಬಂದುದು ನಿಮ್ಮ ಎಲ್ಲೇ ಮೀರಿದ ಮಹಿಮೆಯಿಂದಲೇ ಎಂದು ನಾವು ಅರಿತಿದ್ದೇವೆ. ಮಾನವರ ಅವನತಿಗೆ ಕಾರಣವೇ ಆತನ ರಕ್ಷಣೆಯ ಸಾಧನವಾಗುವಂತೆ ಪ್ರಭು ಕ್ರಿಸ್ತರ ಮುಖಾಂತರ ಮೃತತೆಯಿಂದಲೇ ಸಿದ್ಧ ಔಷಧಿಯನ್ನು ರೂಪಿಸಿದಿರಿ. ಅವರ ಮುಖಾಂತರವೇ ದೂತಗಣಗಳು ನಿಮ್ಮ ಮಹತ್ವವನ್ನು ಆರಾಧಿಸುತ್ತಾ ನಿಮ್ಮ ಸನ್ನಿಧಿಯಲ್ಲಿ ಆನಂದಿಸುತ್ತವೆ. ನಿಮ್ಮ ಸ್ವರಗಳನ್ನು ಅವರ ಸ್ವರಗಳೊಂದಿಗೆ ಸೇರಿಸಿ ಎಂದು ಪ್ರಾರ್ಥಿಸುತ್ತಾ ಒಂದೇ ಕಂಠದಿಂದ ನಿಮ್ಮ ಸ್ತುತಿಯನ್ನು ಅಮಿತಾನಂದನಿಂದ ಘೋಷಿಸುತ್ತೇವೆ. ಪರಿಶುದ್ಧ ದೇವನಿಗೆ ಭೂಪರ ರಾಜರಿಗೆ ಮಹೋನ್ನತದಲ್ಲಿ ದೇವರಿಗೆ ಪ್ರಭುವಿನ ನಾಮದಲ್ಲಿ ಬರುವ ಕ್ರಿಸ್ತರಿಗೆ ಮಹೋನ್ನತದಲ್ಲಿ ದೇವರಿಗೆ ಪ್ರಭು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧಿ ಬುಗ್ಗೆ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರ ಆತ್ಮರಿಬ್ಬನಿ ಸುರಿಸಿ ಪಾವನಗೊಳಿಸೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಅಪರಾಧ ಮಾಡಿದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆ ತೆಗೆದುಕೊಂಡು ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಮತ್ತಿದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತರ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ, ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ,
ಸತ್ಕಾರವನ್ನು ನಿವೇದಿಸುತ್ತೇವೆ ನಿವೇದಿಸುತ್ತೇವೆ. ಆದ್ದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತನ ಮರಣ ಮತ್ತು ಪುನರುತ್ಥಾನ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿಯು ರೊಟ್ಟಿಯನ್ನು ರಕ್ಷಣೆ ನೀವು ಪಾತ್ರ ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರ ಆತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವಾಂತಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವ ಗುರು ಫ್ರಾನ್ಸ್ ಲಿಯೋ ಅವರೊಂದಿಗೂ, ನಮ್ಮ ಮಹಾಧರ್ಮಾಧ್ಯಕ್ಷ ಪೀಟರ್ ಮಚಾಡೋ ಅವರೊಂದಿಗೂ, ಸಹಾಯಕ ಧರ್ಮಾಧ್ಯಕ್ಷರುಗಳೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮೆಲ್ಲ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೆ ಉದಯ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೀಷ್ಟರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮಗೆ ಮೆಚ್ಚುಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆ ಪ್ರಕಾರ ದೈವ ಬೋಧನೆ ಶಿಷ್ಯರಾಗಿ ಧೈರ್ಯದಿಂದ ನಾವು ಹೇಳುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಿಂದ ನಮ್ಮ ರಕ್ಷಿಸೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆ ನೆರವನ್ನು ಪಡೆದು ಪಾಪದಿಂದ ವಿಮುಕ್ತರಾಗಿ ಎಲ್ಲ ಸಂಕಷ್ಟದಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನ ನಿಲ್ಲಿಸುತ್ತೇವೆ. ಏಕೆಂದರೆ ರಾಜ್ಯಭಾರವೂ ಅಧಿಕಾರವೂ ಮಹಿಮೆಯೂ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಹೇಳಿದ್ದೀರಿ. ನಮ್ಮ ಪಾಪವನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆ ವಿಶ್ವಾಸ ನೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತಕ ಜೀವಿಯ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ, ನಿಮ್ಮ ಆತ್ಮದಲ್ಲಿಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಜಗದ ಪಾಪವ ನೀಗಲು ಬಂದಿಹ ಮುಕ್ತಿದಾತ ಕ್ರಿಸ್ತರೇ, ತೋರಿಯೇ ಮಗೆ ಕರುಣೆಯ. ಜಗದ ಪಾಪವ ನೀಗಲು ಬಂದಿಹ ಮುಕ್ತಿದಾತ ಕ್ರಿಸ್ತರೇ,
ದೇವರ ಕುರುಮರಿ, ಈಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವರು. ಕುರುಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಆದರೆ ತಾವು ಒಂದೇ ಮಾತನಾಡಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಪಾವದ ಕಡಲು ಹರಿವುದು ದೇವರೇ, ನಿನ್ನ ನೆನೆದರೆ ಸಿಹಿ ಸ್ನೇಹದ ಸವಿರಾಗ ಒಳೆಯುವುದು ಕ್ರಿಸ್ತರೇ, ನಿನ್ನ ಸವಿದರೆ. ಪಾವದ ಕಡಲು ಹರಿವುದು ದೇವರೇ, ನಿನ್ನ ನೆನೆದರೆ ಸಿಹಿ ಸ್ನೇಹದ ಸವಿರಾಗ ಒಳೆಯುವುದು ಕ್ರಿಸ್ತರೇ, ನಿನ್ನ ಸವಿದರೆ. ಹೊಸ ಕನಸು ನವ ಬದುಕು ನನ್ನ ದೇವರೇ, ನೀನಿದ್ದರೆ ನಾನಾಗುವೆ ನಿನ್ನ ಧ್ವನಿ. ನಿನ್ನ ಒಲವು ಮನದಲ್ಲಿ ಬೆಳೆದರೆ ಪಾವದ ಕಡಲು ಹರಿವುದು ದೇವರೇ, ನಿನ್ನ ನೆನೆದರೆ ಸಿಹಿ ಸ್ನೇಹದ ಸವಿರಾಗ ಒಳೆಯುವುದು ಕ್ರಿಸ್ತರೇ, ನಿನ್ನ ಸವಿದರೆ. ಗಗನ ಕುಸುಮದಂತೆ ಮನದಿ ಅರಳಲು ಬಾ. ಗಗನ ಕುಸುಮದಂತೆ ಮನದಿ ಅರಳಲು ಬಾ. ಒಳೆವಳೆ ಸರರಂತೆ ಮನೆಯ ಬೆಳಗಲು ಬಾ. ಒಳೆವಳೆ ಸರರಂತೆ ಮನೆಯ ಬೆಳಗಲು ಬಾ. ಬಾ ಪ್ರಭು ನೀ ಬಾ ಪ್ರಭು, ಹೃದಯ ಗೂಡಿಗೆ ಬಾ. ಬಾ ಪ್ರಭು ನೀ ಬಾ ಪ್ರಭು, ಪ್ರೀತಿ ಬೆಳೆಸಲು ಸಾನಿ ಪಗ ಪನಿ ಪಾವದ ಕಡಲು ಹರಿವುದು ದೇವರೇ, ನಿನ್ನ ನೆನೆದರೆ ಸಿಹಿ ಸ್ನೇಹದ ಸವಿರಾಗ ಒಳಗುವುದು ಕ್ರಿಸ್ತರೇ, ನಿನ್ನ ಸವಿದರೆ.
ಸುತನು ವರಮಳೆಯ ಕರುಣಿಸುವ ಹಸುವು ಕರುವನು ಕಾಯುವಂತೆ ಸತತ ಪೋಷಿಸುವ ಹಸುವು ಕರುವನು ಕಾಯುವಂತೆ ಸತತ ಪೋಷಿಸುವ ಬಾ ಪ್ರಭು ನೀ ಬಾ ಪ್ರಭು ಹೃದಯ ಗೂಡಿಗೆ ಬಾ ಬಾ ಪ್ರಭು ನೀ ಬಾ ಪ್ರಭು ಪ್ರೀತಿ ಬೆಳೆಸಲು ಪಾವದ ಕಡಲು ಹರಿವುದು ದೇವರೇ ನಿನ್ನ ನೀರಿದರೆ ಸೇರಿ ಸ್ನೇಹದ ಸವಿರಾಗ ಒಳೆಯುವುದು ಕ್ರಿಸ್ತರೇ ನಿನ್ನ ಸವಿದರೆ ಹೊಸ ಕನಸು ನವ ಬದುಕು ನನ್ನ ದೇವರೇ ನೀನಿದ್ದರೆ ನಾನಾಗುವೆ ನಿನ್ನ ಧ್ವನಿ ನಿನ್ನ ಒಲವು ಮನದಲ್ಲಿ ಮಿಡಿದರೆ ಭಾವದ ಕಡಲು ಹರಿವುದು ದೇವರೇ ನಿನ್ನ ನೀರಿದರೆ ಸಿಹಿ ಸ್ನೇಹದ ಸವಿರಾಗ ಒಳೆವು ಕ್ರಿಸ್ತರೇ ನಿನ್ನ ಸವಿದರೆ ಪ್ರಾರ್ಥಿಸೋಣ. ಪ್ರಭು ಸ್ವರ್ಗೀಯ ಭೋಜನದಲ್ಲಿ ಭಾಗವಹಿಸಿರುವುದರ ಮೂಲಕ ಉಪಯುಕ್ತತೆಯನ್ನು ಪಡೆದ ನಾವು ಪ್ರಸ್ತುತ ಕಾಲದಲ್ಲಿ ನೀವು ನಮಗೆ ಒದಗಿಸುವ ನೆರವಿನಿಂದ ಅನಂತವಾದ ಕೊಡುಗಳನ್ನು ಪಡೆಯಲು ಸಿದ್ಧರಾಗುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ತಲೆಬಾಗಿ ದೇವರ ಆಶೀರ್ವಾದವನ್ನು ಸ್ವೀಕರಿಸಿರಿ. ಸಕಲ ಸಾಂತ್ವನದ ಮೂಲವಾದ ದೇವರು ತಮ್ಮ ಆಶೀರ್ವಾದದ ಕೊಡುಗಳನ್ನು ನಿಮಗೆ ನೀಡಿ ಜೀವನದಲ್ಲಿ ನಿಮಗೆ ಶಾಂತಿಯನ್ನಿತ್ತು ಮುನ್ನಡೆಸಲಿ. ದೇವರು ನಿಮ್ಮನ್ನು ಸಕಲ ವಿಪತ್ತುಗಳಿಂದ ಸಂರಕ್ಷಿಸಿ ತಮ್ಮ ಪ್ರೀತಿಯಿಂದ ನಿಮ್ಮ ಹೃದಯಗಳನ್ನು ದೃಢಪಡಿಸಲಿ. ಈ ಬಾಳ ಪಯಣದಲ್ಲಿ ನೀವು ಸತ್ಕಾರ್ಯಗಳಲ್ಲಿ ಪರಿಣಾಮಕಾರಿಗಳಾಗಿದ್ದು ನಂಬಿಕೆ, ನಿರೀಕ್ಷೆ ಮತ್ತು ಪ್ರೀತಿಯ ಕೊಡುಗಳಲ್ಲಿ ಸಮೃದ್ಧರಾಗಿ ನಿತ್ಯ ಜೀವಕ್ಕೆ ಸಂತೋಷದಿಂದ ಬಂದು ಸೇರುವಂತಾಗಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದವನ್ನು ನಿಮ್ಮ ಮೇಲೆ ಹಿಡಿದು ಸದಾ ನೆಲೆಸಲಿ. ಹೋಗಿ ಬನ್ನಿ, ಬಲಿ ಅರ್ಪಣೆ ಮುಗೀತು. ದಯವಿಟ್ಟು ಒಂದು ನಿಮಿಷ ಕೂತ್ಕೊಳ್ಳಿ. ಪ್ರಿಯ ಸಹೋದರ ಸಹೋದರಿಯರೇ, ಮೊದಲನೇದಾಗಿ ಒಂದು ಸಣ್ಣ ಕಥೆಯ ಮುಖಾಂತರ ನಮಗೆ ತಿಳಿಯಪಡಿಸ್ತೇನೆ. ಹೀಗೆ ಒಂದು ಬಾರಿ ಒಬ್ಬ ಪುಟ್ಟ ಬಾಲಕ ಅಂಗಡಿಗೆ ಹೋಗ್ತಾನೆ. ಅಂಗಡಿಗೆ ಹೋಗಿ ಆ ಅಂಗಡಿಯಲ್ಲಿದ್ದಂತಹ ಒಬ್ಬ ದೊಡ್ಡ ವ್ಯಕ್ತಿಯನ್ನ ಕೇಳ್ತಾನೆ, ಚಾಕ್ಲೇಟ್ ಕೊಡಿ ಅಂತ. ಅದಕ್ಕೆ ಆ ಪುಟ್ಟ ಬಾಲಕ ಅಥವಾ ಆ ದೊಡ್ಡ ವ್ಯಕ್ತಿ ಹೇಳ್ತಾನೆ, ನಿನಗೆ ಬೇಕಾದಷ್ಟು ನೀನು ತೆಗೆದುಕೋ, ಆ ಡಬ್ಬಿಗೆ ನಿನ್ನ ಕೈ ಹಾಕಿ ಎಂಬುದಾಗಿ. ಆ ಪುಟ್ಟ ಬಾಲಕನಿಗೆ ಒಂದು ಆಲೋಚನೆ ಬರುತ್ತದೆ, ನಾನು ಕೈ ಹಾಕಿ ಚಾಕ್ಲೇಟನ್ನು ತೆಗೆದುಕೊಂಡರೆ ಬರುವುದು ಇಷ್ಟೇ, ಅದರ ಬದಲಿಗೆ ಅಣ್ಣ ಅಯ್ಯ ನೀವೇ
ಬಾಟ್ಲಿನಲ್ಲಿ ಕೈ ಹಾಕಿ ನನಗೆ ಚಾಕ್ಲೇಟ್ ಕೊಡಿ ಎಂಬ ಮಾತನ್ನು ನುಡಿಯುತ್ತಾನೆ. ಆಗ ಆ ದೊಡ್ಡವರಾದವರು, ಅಂಗಡಿಯಲ್ಲಿದ್ದವರು ಆ ಡಬ್ಬಿಗೆ ತನ್ನ ಕೈಯನ್ನು ಹಾಕಿ ಅವರ ಕೈಯಲ್ಲಿ ಇಷ್ಟು ಬಂದಂಥ ಚಾಕ್ಲೇಟನ್ನು ಆ ಹುಡುಗನಿಗೆ ಕೊಡುತ್ತಾರೆ. ಇಲ್ಲಿ ಕೃತಜ್ಞತಾ ಭಾವದಿಂದ ನಾನು ನಿಂತಿದ್ದೇನೆ. ದಯಮಯ ದೇವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಕೀರ್ತನೆಗಾರ 100 ವಾಕ್ಯಗಳು 4ರಲ್ಲಿ ಹೀಗೆಂದು ಹೇಳಲಾಗುತ್ತದೆ: ಕೃತಜ್ಞತೆಯಿಂದ ಆತನ ದ್ವಾರಗಳನ್ನು ಮತ್ತು ಸ್ತೋತ್ರದೊಂದಿಗೆ ಆತನ ಅಂಗಳವನ್ನು ಪ್ರವೇಶಿಸು ಎಂಬುದಾಗಿ. ಈ ಒಂದು ಸದಾವಕಾಶವನ್ನು ಮಾಡಿಕೊಟ್ಟಂತಹ ದೇವರಿಗೆ ನನ್ನ ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೂ ಮೊದಲನೇದಾಗಿ ಹಾಗೂ ನಮ್ಮ ಪ್ರೀತಿಯ ಆರ್ಚ್ ಬಿಷಪ್ ಮಹಾಧರ್ಮಾಧ್ಯಕ್ಷರಾದಂತಹ ಪೀಟರ್ ಮಚಾಡೋ ಇವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. ಅವರು ನನ್ನನ್ನು ಪೂನಾಗೆ 6 ತಿಂಗಳುಗಳ ಕಾಲ ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ಬರಲಿಕ್ಕೆ ಕಳಿಸಿಕೊಟ್ಟರು. ಅಲ್ಲಿ ಹೋಗಿ ವಿದ್ಯಾಭ್ಯಾಸವನ್ನು ಮುಗಿಸಿಕೊಂಡು ಬಂದ ನಂತರ ಸಂತ ಅಂತೋಣಿಯವರ ದೇವಾಲಯ ಧರ್ಮದಳಿಗೆ ನೀವು ಹೋಗಿ ಎಂಬುದಾಗಿ ಹೇಳಿದರು. ಇಲ್ಲಿ ಬಂದು ನಾನು ನೋಡಿದೆ, ನಿಮಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ನಾನು ಕಲ್ಪಿಸಿಕೊಡುತ್ತೇನೆ ಎಂಬುದಾಗಿ ಅವರು ತಿಳಿಸಿರುತ್ತಾರೆ. ಅದೇ ರೀತಿಯಲ್ಲಿ ಇಂದು ಬಂದು ಈ ಎಲ್ಲ ಕಾರ್ಯಕ್ರಮಗಳನ್ನು ಸುಸೂತ್ರವಾಗಿ ನನಗೆ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಕೋರುತ್ತೇನೆ. ಈಗಾಗಲೇ ಸಮಯದ ಅಭಾವ, ಚೊಕ್ಕದಾಗಿ ಮಾಡಲಿಕ್ಕೆ ಇಚ್ಛೆಪಡುತ್ತೇನೆ. ಹಾಗೂ ನನ್ನ ಮಿತ್ರರಾದಂತಹ ಫಾದರ್ ವಿನ್ಸೆಂಟ್ ಇವರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟದಕ್ಕಾಗಿ ಅವರಿಗೆ ನನ್ನ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೂ ವಿಶೇಷವಾಗಿ ತರಬನಹಳ್ಳಿ, ಹೆಸರುಘಟ್ಟ, ಸಿಲಿಪುರದಲ್ಲಿರುವಂತಹ ಸಂತ ಅನ್ನಮ್ಮನವರ ಸಭೆಯವರಿಗೆ ಅಥವಾ ಮೇಲಾಧಿಕಾರಿಗಳಿಗೆ, ಸುಪೀರಿಯರ್ಗಳಿಗೆ ನನ್ನ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮತ್ತು ಪ್ರೀತಿಯ ಗಾಯನ ವೃಂದದವರಿಗೂ ಸಹ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ನಮ್ಮ ಸಂತ ಅಂತೋಣಿಯವರ ಯುವಕರ ಮಂಡಳಿ ಅಥವಾ ಯುವತಿಯರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ನಮ್ಮ ಅಧ್ಯಕ್ಷರು ಜಾನ್ ಇವರಿದ್ದಾರೆ, ಇವರಿಗೆ ನನ್ನ ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೂ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಈ ಒಂದು ಕುಟುಂಬ ನಮ್ಮ ಕುಟುಂಬ, ನೀವೆಲ್ಲರೂ ನಮ್ಮ ಕುಟುಂಬದ ಅಭ್ಯರ್ಥಿಗಳು. ನೀವು ಒಂದೇ ಕೈಯಲ್ಲಿ ಚಪ್ಪಾಳೆ ಹೊಡೆಯಲಿಕ್ಕೆ ಆಗುವುದಿಲ್ಲ. ಹೇಗೆ ನಮ್ಮ ಧರ್ಮಾಧ್ಯಕ್ಷರು ಪ್ರಬೋಧನೆಯಲ್ಲಿ ಹೇಳಿದರು, ಎಲ್ಲರೂ ಕೈ ಜೋಡಿಸಬೇಕು. ಕೈ ಜೋಡಿಸಿದಾಗ ಮಾತ್ರ ಚಪ್ಪಾಳೆಯ ಸದ್ದನ್ನು ಕೇಳಲಿಕ್ಕೆ ಸಾಧ್ಯ. ಅದಕ್ಕೆ ನಿಮ್ಮೆಲ್ಲರಿಗೂ ಮಗದೊಮ್ಮೆ ನಿಮ್ಮೆಲ್ಲರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಶಿಲುವೆಪುರ, ಲೂರ್ದು ನಗರ, ಫಾತಿಮಾ ನಗರ ಮತ್ತು ಎಲ್ಲ ಕಡೆಗಳಿಂದ ಬಂದಂತಹ ಭಕ್ತಾದಿಗಳಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ಸಂತ ಅಂತೋಣಿಯವರ ದೇವಾಲಯದ ಭಕ್ತಾದಿಗಳಿಗೂ ಸಹ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಈಗ ಸಮಯದ ಅಭಾವ ಇರುವುದರಿಂದ ನಾನು ನಿಮಗೆ ಬೇರೆ ಇನ್ನೊಂದು ಬಾರಿ ಎಲ್ಲ ನಮ್ಮ ಕನ್ಯಾಶ್ರೀಗಳಿಗೂ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು. ಪ್ರಿಯರೇ, ಇಂದು ನಮ್ಮ ತರಪನಹಳ್ಳಿಯ ಸಂತ ಅಂತೋಣಿಯವರ ದೇವಾಲಯದ ಪಾಲಿಗೆ ಹೊಸ ಸಂವತ್ಸರ, ಹೊಸ ಮನ್ವಂತರ
ಹೊಸ ಸಂಕ್ರಮಣ, ಹೊಸ ಭರವಸೆಗಳು, ಹೊಸ ಕನಸುಗಳು, ಹೊಸ ನಂಬಿಕೆಗಳ ಶುಭ ನಿರೀಕ್ಷೆಗಳನ್ನು ನಿರೀಕ್ಷಿಸುವಂಥ ವಸಂತ ಕಾಲದ ಪ್ರಸವ ದಿನ. ಸುಮಾರು 82 ವರ್ಷಗಳ ಈ ದೇವಾಲಯದ ಇತಿಹಾಸದಲ್ಲಿ ಇಂದು ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂಥ ದಿನ ಹಾಗೂ ಐತಿಹಾಸಿಕ ದಿನ. ಈ ಪೂಜ್ಯನೀಯ ದಿನ, ಈ ಪವಿತ್ರ ಸ್ಥಳದಲ್ಲಿ ನಡೆಯುತ್ತಿರುವ ಎಲ್ಲ ಕಾರ್ಯಗಳು ನಮ್ಮ ಮಹಾಧರ್ಮಾಧ್ಯಕ್ಷರ ಸ್ವಯಂ ಆಸಕ್ತಿ, ಸ್ಫೂರ್ತಿ, ಪ್ರೇರಣೆಯಿಂದ ಹಾಗೂ ಸಂತ ಅಂತೋಣಿಯವರ ಪವಾಡಗಳಿಂದ ಸಾಧ್ಯವಾಗುತ್ತಿದೆ. ಇಂದು ಅವರು ಈ ಸ್ಥಳದಲ್ಲಿ ಹಾಕಿರುವಂಥ ಆರಂಭಿಕ ಅಡಿಗಲ್ಲು ಮುಂದಿನ ಬೃಹತ್ ಸೌಧದ ಮುನ್ಸೂಚನೆಯಾಗಿರುತ್ತದೆ. ಇಂದು ಅವರು ಬಿತ್ತಿದಂಥ ಬೀಜ ಚಿಗುರಾಗಿ, ಸಸಿಯಾಗಿ, ಗಿಡವಾಗಿ, ಹೆಮ್ಮರವಾಗಿ ಮುಂದಿನ ಪೀಳಿಗೆಗೆ ಕ್ರೈಸ್ತ ಪರಂಪರೆ ಮತ್ತು ವಿಶ್ವಾಸದ ವಿಸ್ತಾರಕ್ಕೆ ಬೆಳಕಾಗಿ, ನೆರಳಾಗಿ ಪ್ರಜ್ವಲಿಸಲಿದೆ. ಇಂದು ಅವರು ಪ್ರಕಟಿಸಿದಂಥ ಶ್ರೇಷ್ಠ ಕೊಡುಗೆಗಳಿಗೆ ಇಲ್ಲಿ ನೆರೆದಿರುವಂಥ ಎಲ್ಲ ಭಕ್ತ ಸಮೂಹದ ಪರವಾಗಿ ಅವರಿಗೆ ಹಾಗೂ ನಮ್ಮ ಸಿಲ್ವೆಪುರ ಧರ್ಮ ಕೇಂದ್ರಕ್ಕೆ ಸೇರಿದ ಸರ್ವ ಭಕ್ತರ ಪರವಾಗಿ ನಮ್ಮ ಮಹಾಧರ್ಮಾಧ್ಯಕ್ಷರಾದಂಥ ಅತಿ ವಂದನೀಯ ಪರಮ ಪೂಜ್ಯ ಡಾಕ್ಟರ್ ಪೀಟರ್ ಮಚಾಡರವರಿಗೆ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಮತ್ತು ಈ ದೇವಾಲಯದಲ್ಲಿ ಇಷ್ಟು ವರ್ಷಗಳ ಕಾಲ ಬಲಿಪೂಜೆ, ಪ್ರಾರ್ಥನೆಗಳು ಹಾಗೂ ಆಧ್ಯಾತ್ಮಿಕ ಕಾರ್ಯಗಳನ್ನು ನೆರವೇರಿಸಿದಂಥ ಎಲ್ಲ ಗುರುವರಿಯರನ್ನು ಸ್ಮರಿಸಿ ವಂದಿಸುತ್ತೇವೆ. ಇಷ್ಟು ವರ್ಷಗಳ ಕಾಲ ಮತ್ತು ಎಲ್ಲ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸಿ ಈ ಸ್ಥಳವನ್ನು ಉಳಿಸಿ, ಬೆಳೆಸಿ, ಕಾಪಾಡಿದಂಥ ಎಲ್ಲ ಸಿಸ್ಟರ್ಸ್ರವರಿಗೂ ಹಾಗೂ ಎಲ್ಲ ಕುಟುಂಬಸ್ಥರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ವಿಶೇಷವಾಗಿ ನಮ್ಮ ಸಿಲ್ವೆಪುರ ಧರ್ಮ ಕೇಂದ್ರಕ್ಕೆ ಸೇರಿದ ಅನೇಕ ಗ್ರಾಮಗಳ ಭಕ್ತರು ಈ ಸ್ಥಳದಲ್ಲಿ ಸಂತರ ಪ್ರಸನ್ನತೆಯನ್ನು ಜೀವಂತವಾಗಿರಿಸಲು ತಮ್ಮ ಅಮೂಲ್ಯ ಸೇವೆ, ತ್ಯಾಗ, ಶ್ರಮದಿಂದ ಇಲ್ಲಿ ಭಕ್ತಿ ವಿಶ್ವಾಸವನ್ನು ಪಸರಿಸಿದ್ದಾರೆ. ಆ ಎಲ್ಲ ಭಕ್ತ ವೃಂದವನ್ನು ಸ್ಮರಿಸಿ ಕೃತಜ್ಞತಾ ಭಾವದಿಂದ ಅನಂತ ಅನಂತ ವಂದನೆಗಳನ್ನು ಸಲ್ಲಿಸುತ್ತೇನೆ. ಮುಖ್ಯವಾಗಿ ಇಂದು ಈ ದೇವಾಲಯದ ಅಧಿಕೃತ ಮೊದಲ ಕಾರ್ಯನಿರ್ವಾಹಕ ಗುರುಗಳಾಗಿ ತಮ್ಮ ಸೇವೆಯನ್ನು ಆರಂಭಿಸುತ್ತಿರುವಂಥ ವಂದನೆಯ ಗುರುಗಳಾದಂಥ ಫಾದರ್ ಪ್ರದೀಪ್ ಕುಮಾರ್ ಅವರಿಗೆ ನಮ್ಮ ಈ ಒಂದು ದೇವಾಲಯದ ಸರ್ವ ಭಕ್ತರ ಪರವಾಗಿ ಮೊದಲಿಗೆ ಅಂತರಾಳದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈಗಾಗಲೇ ಗುರುಗಳಿಗೆ ಒಂದು ಭವ್ಯ ಸ್ವಾಗತವನ್ನು ನೀಡಿ ನಮ್ಮ ಕುಟುಂಬಕ್ಕೆ ಬರಮಾಡಿಕೊಂಡಿದ್ದೇವೆ. ಈಗ ಗುರುಗಳು ಬೆಳಗಿದಂಥ ಈ ಜ್ಯೋತಿ ಪರಸ್ಪರ ನಂಬಿಕೆ, ವಿಶ್ವಾಸದ ದ್ಯೋತಕವಾಗಿ ಈ ನಮ್ಮ ದೇವಾಲಯದ ಬೆಳಕಾಗಿ ಸದಾ ಪ್ರಜ್ವಲಿಸಲೆಂದು ಹಾರೈಸೋಣ. ಪ್ರೀತಿಯ ಗುರುಗಳೇ, ನಿಮಗೆ ನಮ್ಮ ಈ ಒಂದು ಕುಟುಂಬಕ್ಕೆ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಹೊಸ ಜವಾಬ್ದಾರಿಯ ಮೂಲಕ ನಿಮ್ಮಿಂದ ಇಲ್ಲಿ ಸಾಧ್ಯವಾದದ್ದನ್ನೇ ಸಾಧಿಸಿರಿ. ಸರ್ವರನ್ನು ಒಳಗೊಂಡಂಥ ಸಕಾರಾತ್ಮಕ ಚಿಂತನೆ, ಸಾಂಗತ್ಯದ ಮೂಲಕ ಈ ದೇವಾಲಯವನ್ನು ಮುನ್ನಡೆಸೋಣ. ಖಂಡಿತವಾಗಿಯೂ ನಿಮ್ಮ ಎಲ್ಲ ಒಳ್ಳೆಯ ಅಭಿಪ್ರಾಯಗಳಿಗೆ ನಿಮಗೆ ಉನ್ನತ ಮಟ್ಟದ ಸಹಕಾರವನ್ನು ನಾವೆಲ್ಲರೂ ನೀಡುತ್ತೇವೆ ಎಂಬ ಅಭಯದಿಂದ ಮತ್ತೊಮ್ಮೆ ನಿಮಗೆ ಇಲ್ಲಿ ನಡೆದಿರುವಂಥ ಎಲ್ಲ ಭಕ್ತ ವೃಂದದ ಪರವಾಗಿ ಶುಭಕಾಮನೆಗಳನ್ನು ಅರ್ಪಿಸುತ್ತೇನೆ. ಕೊನೆಯದಾಗಿ ಈ ವಿಶೇಷ ಚಾರಿತ್ರಿಕ ದಿನ ಹೊಸ ಭರವಸೆ, ಪ್ರೀತಿ, ನಂಬಿಕೆ, ವಿಶ್ವಾಸದ ಭದ್ರ ಅಡಿಪಾಯಕ್ಕೆ ಸಾಕ್ಷಿಯಾಗಲೆಂದು ನಾವೆಲ್ಲರೂ ಸಂತ ಅಂತೋಣಿಯವರ ಮುಖಾಂತರ ಪ್ರಭು ದೇವರಲ್ಲಿ ಸತತವೂ ಪ್ರಾರ್ಥಿಸೋಣ. ಧನ್ಯವಾದಗಳೊಂದಿಗೆ ಶುಭ ಮಧ್ಯಾಹ್ನ. ಪ್ರೀತಿಯ ಸಹೋದರ ಸಹೋದರಿಯರೇ, ಕೊನೆಯ ಮಾತು. ಯಾಕೆ ಹೊಟ್ಟೆ ಹಸಿದಿದೆ, ನನಗೂ ಕೂಡ ಹಸಿವೆ ಆಗಿದೆ. ನಾವು ನಮ್ಮ ಮನೆ ಭಾಷೆಯಲ್ಲಿ ಹೇಳ್ತೀವಿ, ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅಂದ್ಕೊಂಡು. ಈಗ ಫಾದರ್ ಪ್ರದೀಪ್ ಅವರಿಗೆ ನಿಮ್ಮೂರಿಗೆ ನಾನು ಮದುವೆ ಮಾಡಿಕೊಟ್ಟಿದ್ದೇನೆ.
ಹೌದು, ಅವರು ವರ ಅಥವಾ ವಧುವನ್ ಗೊತ್ತಿಲ್ಲ, ಆದರೆ ಇಲ್ಲೇ ಬಿಟ್ಟು ಹೋಗ್ತೇನೆ. ಜೊತೆ ನಾವು ಬಂದಿದ್ದೆವು, ಆದರೆ ಇಲ್ಲಿ ಬಿಟ್ಟು ಹೋಗ್ತೇನೆ. ಅದಕ್ಕಾಗಿ ಈಗ ಮುಂದಿನ ಜವಾಬ್ದಾರಿ ನಿಮ್ಮದು. ಈ ವಧು ಅಥವಾ ವರ ಎಲ್ಲೇ ಹೋಗದೇ ಇಲ್ಲೇ ಇರಬೇಕು ನೀವು ಅಂದ್ಕೊಂಡು ಅವರಿಗೆ ಇರಬೇಕು. ಅಷ್ಟೇ ಅಲ್ಲದೆ ಇಲ್ಲಿ ಮನೆ ಮಾಡಿದಾಗ, ರೂಮ್ ಮಾಡಿದಾಗ ಆಗಾಗ ಬಂದು ಕೇಳಬೇಕು, ಫಾದರ್ ನೀವು ಊಟ ಮಾಡಿದ್ದೀರಿ ಇವತ್ತು ಅಥವಾ ಏನು ಮಾಡಿದ್ದೀರಿ ಅಂದ್ಕೊಂಡು ಅವರಿಗೂ ಕೂಡ ಸ್ವಲ್ಪ, ಊಟ ಇಲ್ಲಿದ್ರು ಕೂಡ ಸ್ವಲ್ಪ ನಗುಮುಖದಿಂದ ಅವರಿಗೆ ಯಾವಾಗಲೂ ಇಲ್ಲಿ ಸುಖದಲ್ಲಿ ಇರಬೇಕಂದ್ಕೊಂಡು ನನ್ನ ಆಶೆ. ಮತ್ತು ಅದೇ ರೀತಿಯಲ್ಲಿ ಫಾದರ್ ಪ್ರದೀಪ್, ನಾನು ಹೇಳಿದ್ದೇನೆ, ಅವರು ಎಲ್ಲ ಮನೆಯಲ್ಲಿ ದೀಪ ಹಚ್ಚುವರು. ದೀಪ ಮತ್ತು ಪರದೀಪ ಅವರಿಗೋಸ್ಕರ ಅಲ್ಲ, ತಾವು ಕತ್ತಲಲ್ಲಿದ್ದರೂ ಕೂಡ ಇತರರಿಗೆ ಅವರು ವಿಶೇಷವಾಗಿ ದೀಪ ಕೊಡುವರು, ಜ್ವಾಲ ಕೊಡುವರು. ಅದಕ್ಕಾಗಿ ದೇವರಿಗೆ ಇವತ್ತನ್ನು ಸ್ತುತಿಸ್ತೇನೆ, ವಂದಿಸುತ್ತೇನೆ. ದೇವರ ಇಚ್ಛೆ ಪ್ರಕಾರ ಇಲ್ಲಿ ಮುನ್ನಡೆಸಲಿ ಅಂದ್ಕೊಂಡು ನಾನು ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ಪ್ರಿಯ, ವಿಶೇಷವಾಗಿ ಎಲ್ಲ ಸಿಸ್ಟರ್ಸ್, ದಯವಿಟ್ಟು ಎಲ್ಲ ಸಿಸ್ಟರ್ಸ್ ಹಾಗೂ ಫಾದರ್ಸ್ಗಳು ಸೆಂಟ್ ಆನ್ಸ್ ತರಪನಹಳ್ಳಿ ಕಾನ್ವೆಂಟ್ಗೆ ಬಂದು ನಮ್ಮ ಜೊತೆ ಸಹ ಭೋಜನ ಮಾಡಬೇಕಾಗಿ ಕೇಳಿಕೊಳ್ತೇನೆ. ಐ ರಿಕ್ವೆಸ್ಟ್ ಆಲ್ ದ ಸಿಸ್ಟರ್ಸ್ ಆ್ಯಂಡ್ ದ ಪ್ರೀಸ್ಟ್ ಟು ಕಮ್ ಟು ಸೆಂಟ್ ಆನ್ಸ್ ತರಪನಹಳ್ಳಿ ಫಾರ್ ಫೆಲೋಶಿಪ್ ಮೇಲ್. ತರಬನಹಳ್ಳಿಯ ಪರಿಮಳವೇ ಪ್ರಾರ್ಥಿಸಿ ನಮಗಾಗಿ. ತರಬನಹಳ್ಳಿಯ ಪರಿಮಳವೇ ಪ್ರಾರ್ಥಿಸಿ ನಮಗಾಗಿ. ಸುಬಾಲರ ಕರದಲ್ಲಿ ಪಿಡಿದ ಪವಾಡ ಸಂತರೇ, ಯೌವನದಲ್ಲಿ ಸುವಾರ್ತೆ ಸಾರಿದ ಅದ್ಭುತ ತಾರೆ. ಯೇಸು ಬಾಲರ ಕರದಲ್ಲಿ ಪಿಡಿದ ಪವಾಡ ಸಂತರೇ, ಯೌವನದಲ್ಲಿ ಸುವಾರ್ತೆ ಸಾರಿದ ಅದ್ಭುತ ತಾರೆ. ಎಮ್ಮಯ ಕೋರಿಕೆ ಕರದಲ್ಲಿ ಪಿಡಿದ ಕ್ರಿಸ್ತಗೆ ಅರ್ಪಿಸಿರಿ. ಎಮ್ಮಯ ಕೋರಿಕೆ ಕರದಲ್ಲಿ ಪಿಡಿದ ಕ್ರಿಸ್ತಗೆ ಅರ್ಪಿಸಿರಿ. ಅರ್ಪಿಸಿದ ಮಗಾಗಿ ಪ್ರಾರ್ಥಿಸಿದ ಮಗಾಗಿ. ಪಾಲಕರೇ ಪರಿಪಾಲಕರೇ ಸಂತ ತೋಡಿಯವರೇ, ಪಾಲಕರೇ ಪರಿಪಾಲಕರೇ ಸಂತ ತೋಡಿಯವರೇ, ತರಬನಹಳ್ಳಿಯ ಪರಿಮಳವೇ ಪ್ರಾರ್ಥಿಸಿ ನಮಗಾಗಿ. ತರಬನಹಳ್ಳಿಯ ಪರಿಮಳವೇ ಪ್ರಾರ್ಥಿಸಿ ನಮಗಾಗಿ. ಸಹನೆ ಶಾಂತಿಯ
ಜಯ ಸಂತರೇ ಸಂತ ಫ್ರಾನ್ಸಿಸ್ ಸಭೆಯಲ್ಲಿ ಮಿಂದ ಅನುಪಮ ದೀಪವೇ ಸಂತ ಫ್ರಾನ್ಸಿಸ್ ಸಭೆಯಲ್ಲಿ ಮಿಂದ ಅನುಪಮ ದೀಪವೇ ಪ್ರಾರ್ಥಿಸಿ ನಮಗಾಗಿ ಪ್ರಾರ್ಥಿಸಿ ನಮಗಾಗಿ ಪಾಲಕರೇ ಪರಿಪಾಲಕರೇ ಸಂತ ಅಂತೋಣಿಯವರೇ ಪಾಲಕರೇ ಪರಿಪಾಲಕರೇ ಸಂತ ಅಂತೋಣಿಯವರೇ ತರಬನಹಳ್ಳಿಯ ಪರಿಮಳವೇ ಪ್ರಾರ್ಥಿಸಿ ನಮಗಾಗಿ ತರಬನಹಳ್ಳಿಯ ಪರಿಮಳವೇ ಪ್ರಾರ್ಥಿಸಿ ನಮಗಾಗಿ ಪ್ರಾರ್ಥಿಸಿ ನಮಗಾಗಿ ಪ್ರಾರ್ಥಿಸಿ ನಮಗಾಗಿ ಪುತ್ರರೊಡಗೂಡಿ ಹರಸಿ ಮನುತಾಯಿ ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ಒಳ್ಳೆಯವರಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ಆಮೆನ್.